ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ಬಹಳ ಮುಖ್ಯವಾದ ಒಂದು ಅಂಶವನ್ನ ಚರ್ಚೆಯನ್ನ ಮಾಡುವಂಥದ್ದು. ನಿಮ್ಗೆಲ್ಲ ತಿಳಿದೇ ಇದೆ, ಭೂ ಸುಧಾರಣೆಯ ಬಗ್ಗೆ ಸಾಕಷ್ಟು ಎಕ್ಸಾಮ್ನಲ್ಲಿ ಕ್ವಶನ್ಗಳು ಬರ್ತಾ ಇದೆ. ಏನು ಭೂ ಸುಧಾರಣೆ ಅಂದ್ರೆ ಏನು, ಇದಕ್ಕೆ ನಡೆದಂತಹ ಒಂದು ತಿದ್ದುಪಡಿಗಳು ಏನೇನು, ಭೂ ಸುಧಾರಣೆ ಯಾಕಾಯ್ತು, ಗೇಣಿದಾರರ ಕಷ್ಟ ಏನು, ಇದಕ್ಕೆ ಪ್ರಮುಖವಾದಂತಹ ಒಂದು ಚಳುವಳಿಗಳು ಯಾವ್ಯಾವು, ಇವೆಲ್ಲವನ್ನ ಇವತ್ತಿನ ಒಂದು ತರಗತಿಯಲ್ಲಿ ಚರ್ಚೆ ಮಾಡ್ತೇನೆ. ಹಾಗೆ ಮುಂಬರುವಂತಹ ತರಗತಿಯಲ್ಲಿ ನಾನು 1961ರ ಒಂದು ಭೂ ಸುಧಾರಣಾ ಕಾಯ್ದೆ, ಹಾಗೆ 1974ರ ಭೂ ಸುಧಾರಣಾ ಕಾಯ್ದೆ, ಹಾಗೆ ಇತ್ತೀಚೆಗೆ ಬಂದಂತಹ ತಿದ್ದುಪಡಿಯಲ್ಲಿ ಆದಂತಹ 2020ರ ಒಂದು ತಿದ್ದುಪಡಿಯಲ್ಲಿ ಆದಂತಹ ಬದಲಾವಣೆಗಳು, ಇದೆಲ್ಲವನ್ನ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತೇನೆ. ಈ ಒಂದು ತರಗತಿಯಲ್ಲಿ ಇಂಟ್ರೊಡಕ್ಷನ್ ಇರುತ್ತೆ. ನೀವು ಈ ಒಂದು ಕ್ಲಾಸನ್ನ ನೀವು ಪರಿಪೂರ್ಣವಾಗಿ ನೋಡಿದ್ರೆ ಮುಂಬರುವಂತಹ ಒಂದು ತರಗತಿಗಳು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇಂಟ್ರೊಡಕ್ಷನ್ ಅಲ್ಲಿ ನಾನು ಭೂ ಸುಧಾರಣೆಯ ಬಗ್ಗೆ ಒಂದು ಓವರ್ ಆಲ್ ಒಂದು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡುವಂತ ಪ್ರಯತ್ನವನ್ನ ನಿಮಗೆ ಮಾಡ್ತೇನೆ. ಹಾಗಾಗಿ ಈ ತರಗತಿಯನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ನಾನು ರಿಕ್ವೆಸ್ಟ್. ನಿಮ್ಗೆ ಗೊತ್ತೇ ಇದೆ, ಕೆಇದವರು ಮತ್ತೆ KPSC ಅವರು ಭೂ ಸುಧಾರಣೆ ಮೇಲೆ ಇತ್ತೀಚೆಗೆ ಒಂದು ಕ್ವಶನ್ಗಳನ್ನ ಹೆಚ್ಚಿದಾಗಿ ರೈಸ್ ಮಾಡ್ತಾ ಇದ್ದಾರೆ. ಪ್ರತಿ ಎಕ್ಸಾಮ್ನಲ್ಲೂ ಕೂಡ ಒಂದು 4-5 ಕ್ವಶನ್ಗಳು ಬರ್ತಾ ಇದೆ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಮೊದಲನೇದಾಗಿ ಸ್ಟಾರ್ಟ್ ಮಾಡೋಣ. ನಾವು ಸ್ವತಂತ್ರ ಪೂರ್ವದಲ್ಲಿ ರಾಜರ ಆಡಳಿತ ಮತ್ತೆ ಬ್ರಿಟಿಷರ ಒಂದು ಸಾರ್ವಭೌಮವನ್ನ ನೋಡ್ತಾ ಬರುತ್ತೆ. ಬ್ರಿಟಿಷರು ಸಾಕಷ್ಟು ಒಂದು ಪದ್ಧತಿಗಳನ್ನ ಜಾರಿ ಮಾಡಿದ್ರು. ಉದಾಹರಣೆಗೆ ಜಮೀನ್ದಾರಿ ಪದ್ಧತಿ ಆಗಿರ್ಬೋದು, ಜಮೀನ್ದಾರಿ ಪದ್ಧತಿ, ನಂತರ ಮಹಲ್ವಾರಿ ಪದ್ಧತಿ, ರೈತವಾರಿ ಪದ್ಧತಿ. ಈ ಪದ್ಧತಿಗಳನ್ನ ಮಾಡೋ ಉದ್ದೇಶ ಯಾವುದಕ್ಕೆ ಸಂಬಂಧಪಟ್ಟಿದೆ? ಈ ಭೂ ಸುಧಾರಣೆಗೆ ಅಥವಾ ಭೂಮಿಗೆ ಸಂಬಂಧಪಟ್ಟಂತಹ ಈ ಒಂದು ಕಾನೂನುಗಳು. ಜಮೀನ್ದಾರಿ ಪದ್ಧತಿ ಯಾರು ತಗೊಬಂದ್ರು ಅಂತ ನಿಮ್ಗೆ ಗೊತ್ತಿದೆ, ಕಾರ್ನ್ವಾಲಿಸ್ ಅವರು ತಗೊಬಂದಿರುವಂಥದ್ದು. ಲಾರ್ಡ್ ಕಾರ್ನ್ವಾಲಿಸ್. ರೈತವಾರಿ ಪದ್ಧತಿಯನ್ನ ಮನ್ರೋ ಅವರು ತಂದಿರುವಂಥದ್ದು. ಇದೆಲ್ಲ ಉತ್ತರ ಭಾರತದಲ್ಲಿ ಮತ್ತೆ ಈಶಾನ್ಯ ಭಾರತದಲ್ಲಿ ಇವೆಲ್ಲ ಕಂಡು ಬರುವಂತಹ ಒಂದೊಂದು ಪದ್ಧತಿಗಳನ್ನ, ಈ ಪದ್ಧತಿಯ ಮೂಲಕವಾಗಿ ಅವರು ಒಂದು ಭೂಮಿಯನ್ನ ಹಿಡುವಳಿಯನ್ನ ಇದು ಮಾಡಿ ಕ್ರೋಢೀಕರಿಸಿ ಒಬ್ಬೊಬ್ಬರಿಗೆ ಒಂದೊಂದು ಭೂಮಿಯನ್ನ ಒಡೆತನವನ್ನ ಕೊಟ್ಟು ಆ ಮೂಲಕವಾಗಿ ಕಂದಾಯವನ್ನು ತೆರಿಗೆಗಳನ್ನ ವಸೂಲಿ ಮಾಡುವಂತಹ ಅಧಿಕಾರಗಳನ್ನ ಮಾಡ್ಕೊಂತ ಬಂದ್ರು ಇವರು. ಜಮೀನ್ದಾರಿ, ಮಹಲ್ವಾರಿ, ರೈತವಾರಿ ಇಂಥದ್ದೆಲ್ಲ ಸ್ವತಂತ್ರ ಪೂರ್ವದಲ್ಲಿ ನಾವು ನೋಡ್ತಾ ಬರ್ತೀವಿ. ಅದೇ ರೀತಿಯಾಗಿ ಸ್ವತಂತ್ರ ಪೂರ್ವದಲ್ಲೂ ಕೂಡ ಸ್ವಲ್ಪ ಮಧ್ಯವರ್ತಿಗಳು ಬರ್ತಾ ಬಂದ್ರು. ಯಾರು ಮಧ್ಯವರ್ತಿಗಳು? ಇವರ ರಾಜರ ಆಡಳಿತದ ಕೆಳಮಟ್ಟದಲ್ಲಿ ಬರುವಂತಹ ಒಂದು ಶ್ರೇಷ್ಠ ವರ್ಗ ಅಂತ ನಾವು ಕರಿತೀವಿ. ಅವರಿಗೇನು ಶ್ರೇಷ್ಠ ವರ್ಗದಲ್ಲಿ ಕುಲಕರ್ಣಿಗಳೆಲ್ಲ ಬರ್ತಾ ಬಂದ್ರು. ಕುಲಕರ್ಣಿಗಳು, ಶಾನುಭೋಗರು, ಪಟೇಲರು, ಇವರೆಲ್ಲ ಇನ್ನು ಸಾಕಷ್ಟು ಮಂದಿಗಳು ಬರ್ತಾ ಬಂದ್ರು. ಇವರೆಲ್ಲ ಏನು ಕೆಲಸ ಮಾಡ್ತಿದ್ರು ಅಂದ್ರೆ, ರಾಜರ ಹತ್ತಿರ ಇದ್ದಂತಹ ಒಂದು ಭೂಮಿಯನ್ನ, ರಾಜರಿಗೆ ಯಾವ್ಯಾವ ಆಸ್ಥಾನದ ಮೇಲೆ ಅಥವಾ ಪ್ರಾಂತ್ಯಗಳ ಮೇಲೆ ಒಂದು ಯುದ್ಧವನ್ನ ಮಾಡಿ ಅಲ್ಲಿನ ಒಂದು ಭೂಮಿಯನ್ನ ವಶಪಡಿಸ್ಕೊಂತಿದ್ರು ರಾಜರು. ಆ ಭೂಮಿಯ ಮೇಲೆ ಇರುವಂತಹ ಹಕ್ಕು ಪೂರ್ತಿಯಾಗಿ ಈ ರಾಜನಿಗೆ, ಯಾರು ವಶಪಡಿಸ್ಕೊಂಡಿರ್ತಾನೋ ಅವನ ಮೇಲೆ ಇರುತ್ತೆ ಹಕ್ಕಲ್ಲ. ಹಾಗಾಗಿ ಅಲ್ಲಿರುವಂತಹ ಒಂದು ಭೂಮಿಯನ್ನ, ಆ ಭೂಮಿಯಿಂದ ಒಂದು ವ್ಯವಸಾಯ ಮಾಡುವಂತ ಜನರಿಂದ ಕಂದಾಯದ ರೂಪದಲ್ಲಿ ಅಥವಾ ತೆರಿಗೆ ರೂಪದಲ್ಲಿ ಸಂಗ್ರಹಣೆ ಮಾಡುವಂತಹ ಒಂದು ಹೊಣೆಗಾರಿಕೆಯನ್ನ ಇವರಿಗೆ ವಹಿಸ್ತಾರೆ. ಇಲ್ಲೇ ಮಧ್ಯವರ್ತಿಗಳು ಪ್ರಾರಂಭ ಆಗಿರೋದೇ ಇಲ್ಲಿ. ಇವರು ಕ್ರಮೇಣವಾಗಿ ಆಡಳಿತವನ್ನ ಮಾಡ್ಕೊಳ್ತಾ ಏನಾದ್ರು ಆ ಭೂಮಿಯ ಒಡೆತನಕ್ಕೆ ಬಂತು, ಭೂಮಿಯ ಒಡೆತನಕ್ಕೆ ಬರ್ತಾ ಬಂತು. ಹಾಗಾಗಿ ಇವರ ಹತ್ತಿರ, ಇಂತಹ ಶ್ರೀಮಂತರ ವರ್ಗದ ಹತ್ತಿರ ಏನೋ ಸಾಕಷ್ಟು ಭೂಮಿಗಳು ಹೋಯ್ತು. ಈ ಭೂಮಿಗಳ ಹೋಗಿರುವಂತಹ ವ್ಯವಸ್ಥೆಯನ್ನು ನಾವು ಈಗ ಭೂ ಸುಧಾರಣೆಗೆ, ಈಗ ಎಲ್ಲರ ಹತ್ರನೂ ಭೂಮಿ ಇದೆ ಅಂದ್ರೆ ಉಳ್ಳವರ ಹತ್ತಿರ ಭೂಮಿ ಆಯ್ತು. ಈ ಉಳ್ಳವರ ಹತ್ತಿರ ಭೂಮಿ ಆದ ನಂತರದಲ್ಲಿ ಬಂದಂತಹ ಕಾನೂನುಗಳು ಏನಾಯ್ತು, ಈ
ಕಾನೂನಿನ ವ್ಯವಸ್ಥೆಯಲ್ಲಿ ಆ, ಈ ಬಡವರು ಏನ್ ಮಾಡಿದ್ರು, ಆ ಉಳ್ಳವರ ಹತ್ತಿರ ಗೇಣಿಯಾಗಿ ಕೆಲಸವನ್ನ ಮಾಡುವಂತ ಹೋದ್ರು. ನಾವು 1974ರಲ್ಲಿ ಬಂದಂತಹ ಒಂದು ಕಾಯ್ದೆಯ ಅನ್ವಯ ಗೇಣಿ ಮಾಡ್ತಿದ್ದವರೆಲ್ಲ ಭೂಮಿಯ ಮಾಲೀಕರಾದ್ರು ಅಂದ ಮಟ್ಟದಲ್ಲಿ ಬಂದಾಗ ಈ ಒಂದು ಇಬ್ಬರ ನಡುವೆ ಒಂದು ಸಂಘರ್ಷಕ್ಕೆ ಕಾರಣ ಆಗಿದ್ದು ಈ ಭೂ ಸುಧಾರಣೆಯ ತಂದಂತಹ ಕಾನೂನುಗಳು. ನಾನು ಹೇಳೋದು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ನೋಡಿ, ಉಳ್ಳವರ ಹತ್ತಿರ ಇದ್ದಂತಹ ಭೂಮಿ ಸಾಕಷ್ಟು ಪ್ರಮಾಣದಲ್ಲಿತ್ತು. ಅದನ್ನ ಗೇಣಿ ಮಾಡೋದಕ್ಕೆ, ಆ ಭೂಮಿ ಹಾಗೆ ಬಂಜರು ಬಿಡೋಕ್ಕಿಂತ ರೈತರ ಕಡೆಯಿಂದ ಗೇಣಿ ಮಾಡಿಸ್ತಾ ಇದ್ರು. ಬೇರೆಯವರಿಗೆ ಕೊಟ್ಟು ಇಷ್ಟು ನೀನು ಆದಾಯ ಬಂದದ್ರಲ್ಲಿ ವಾಪಸ್ ನನಗೆ ಇಷ್ಟು ಆದಾಯನು ಕೊಡಬೇಕು. ಆ ಬಂದಂತಹ ಪ್ರಮಾಣದಲ್ಲಿ 4/3 4/3 ಕೊಡ್ಬೇಕಾಗದೆ ಬರುತ್ತೆ. ಯಾಕೆಂದ್ರೆ ಅವ್ರದ್ದೇ ಭೂಮಿ ಇರುತ್ತೆ, ಅವಾಗಿನ ಆಡಳಿತ ಜೋರಿರುತ್ತೆ ಅವ್ರದ್ದು. ಹಾಗಾಗಿ ಇಷ್ಟು ಪ್ರಮಾಣದಲ್ಲಿ ನೀವು ಕೊಡಬೇಕು ಅನ್ನುವಂತಹ ಒಂದು ದಬ್ಬಾಳಿಕೆಯ ವ್ಯವಸ್ಥೆ ಅಲ್ಲಿ ಕಂಡು ಬರುತ್ತೆ. ನಂತರ 1970ರ ದಶಕದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಬಂದಂತಹ ಕಾನೂನುಗಳು ಚೇಂಜಸ್ ಆದವು. ಹಾಗಾದ ಆ ಒಂದು ಕಾನೂನುಗಳು ಇವರಿಗೆ ಭೂ ಮಾಲೀಕರಿಗೂ ಮತ್ತು ಗೇಣಿದಾರರಿಗೂ ಒಂದು ಸಂಘರ್ಷಕ್ಕೆ ಕಾರಣವಾಯಿತು. ಇದನ್ನೇ ನಾವು ಭೂ ಸುಧಾರಣೆ ಅಂತ ಹೇಳ್ತೇವೆ. ನೋಡಿ, ಇದು ಭೂಮಿ ಅನ್ನುವಂಥದ್ದು ಯಾರ ಸ್ವತ್ತು ಅಲ್ಲ, ಇದು ಸರ್ಕಾರದ ಸ್ವತ್ತು. ಮೊದಲನೇದಾಗಿ ನೀವು ಎಲ್ಲರೂ ಕೂಡ, ಈಗ ನನ್ನ ಹತ್ರ 1000 ಕೋಟಿ ಆಸ್ತಿ ಇರಬಹುದು, ಅಥವಾ ನನ್ನ ಸ್ವಂತ ನಿವೇಶನ ಇರಬಹುದು, ಅಥವಾ ನನ್ನ ಬಂಗಲೆ ಇರಬಹುದು. ಇದೆಲ್ಲವನ್ನ ಇರುವಂಥದ್ದು ಸರ್ಕಾರದ ಒಂದು ಹೊಣೆಗಾರಿಕೆ ಮೇಲೆ. ನಿಮ್ಮ ಸರ್ಕಾರ, ನೀವು ಟ್ಯಾಕ್ಸ್ ಅನ್ನ ಕಟ್ಟುವಂಥದ್ದು, ತೆರಿಗೆಯನ್ನ ಕಟ್ತಾ ಇರ್ತೀರ, ಪ್ರತಿಯೊಂದಕ್ಕೂ ತೆರಿಗೆ ಕಟ್ತೀರಾ. ಮನೆಗೆ ಕೂಡ ಮನೆ ಕಂದಾಯ ಕಟ್ತೀರಾ, ಮತ್ತೆ ಹೊಲಕ್ಕೆ ಕೂಡ ನೀವು ಕಂದಾಯವನ್ನ ಕಟ್ತೀರಾ. ಈ ಮೂಲಕವಾಗಿ ನೀವು ಗೇಣಿದಾರರಾಗಿದ್ದೀರಾ. ಈಗ ಪ್ರತಿಯೊಬ್ಬರೂ ಕೂಡ ಸರ್ಕಾರ ಮಾಲೀಕ ಆಗಿದೆ, ಮಾಲೀಕರು ಭೂ ಒಡೆತನದ ಮಾಲೀಕರಾಗಿದ್ರೆ ನಾವೆಲ್ಲರೂ ಕೂಡ ಗೇಣಿದಾರರಾಗಿದೆ. ಸರ್ಕಾರ ಯಾವಾಗ ಬೇಕಾದ್ರೂ ಬಂದು ನಿಮ್ಮ ಭೂಮಿಯನ್ನ ವಶಪಡಿಸ್ಕೊಳ್ಬಹುದು. ನೋಡಿ, ಸರ್ಕಾರ ನಿಮ್ ಜಾಗದಲ್ಲಿ ಒಂದು ಏರ್ಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು, ಇಲ್ವಾ ರೈಲ್ವೆ ಮಾರ್ಗ ಮಾಡುತ್ತೆ ಅಂತ ಹೇಳ್ಬೋದು, ಅಥವಾ ಯಾವುದೋ ಒಂದು ಸಾರ್ವಜನಿಕ ವಲಯದ ಉದ್ಯಮವನ್ನ ಸ್ಟಾರ್ಟ್ ಮಾಡುತ್ತೆ ಅಂತ ನಿಮ್ಮ ಭೂಮಿಯನ್ನ ಆಯ್ಕೆ ಮಾಡ್ಬೋದು. ಈ ರೀತಿಯಾದಂತಹ ಒಂದು ಯಾವ್ದಾದ್ರೂ ಒಂದು ಯೋಜನೆ ಬಂತು ಅಂದ್ರೆ ನೀವು ಭೂಮಿಯನ್ನ ಬಿಡ್ಕೊಳ್ಬೇಕಾಗತ್ತೆ. ಯಾವುದೇ ಇಲ್ಲ, ನಾನು ಭೂಮಿ ನನ್ನ ಹೆಸರಲ್ಲಿದೆ, ಪಾಣಿ ನನ್ನ ಹೆಸರಲ್ಲಿದೆ, RTC ಅನ್ನೋದು ನನ್ನ ಹೆಸರಲ್ಲಿದೆ, ನಾನು ಕಂದಾಯ ಕಟ್ತಾ ಇದ್ದೇನೆ, ಇದು ಯಾವುದೇ ಒಂದು ಕಾರಣವನ್ನ ಸರ್ಕಾರ ಕೇಳೋದಿಲ್ಲ. ಹೀಗಾಗಿ ಸರ್ಕಾರದ ಆಸ್ತಿಯಲ್ಲಿ ನಾವೆಲ್ಲರೂ ಕೂಡ ನಾವು ತೆರಿಗೆ ಕಟ್ಟಿ ಟೆನೆಂಟ್ ಆಗಿ ವರ್ಕ್ ಮಾಡ್ತಾ ಇರುವಂತದ್ದು ನಮ್ಗೆ ನೆನಪಿರ್ಬೇಕಾಗತ್ತೆ. ಈ ರೀತಿಯಾದಂತಹ ಒಂದು ಒಕ್ಕಲೆಬ್ಬಿಸುವ ಪ್ರಕ್ರಿಯೆಯನ್ನು ಕೂಡ ಸಾಕಷ್ಟು ಬಾರಿ ನಾವು ನೋಡ್ತಾ ಬರ್ತೀವಿ. ಅದಕ್ಕೋಸ್ಕರನೇ ಒಂದು ಕಾನೂನು ಬಂತು, ರೈತರ ಪರವಾಗಿ ಒಂದು ಕಾನೂನು ಬಂತು. ಅದನ್ನೇ ಭೂ ಸ್ವಾಧೀನ ಪುನರ್ವಸತಿ ನ್ಯಾಯಯುತ ಪರಿಹಾರ ಪಾರದರ್ಶಕತೆ ಹಕ್ಕು 2013ರಲ್ಲಿ ಬಂತು. ಸರ್ಕಾರ ಈ ರೀತಿಯಾದಂತಹ ಯೋಜನೆಗಳು ಬಂದಾಗ ರೈತರ ಪರವಾಗಿ ಬಂದಂತಹ ಒಂದು ಆಕ್ಟ್ ಇದೆ. ಈ ಆಕ್ಟ್ ನ ಪರವಾಗಿ ಬಹಳಷ್ಟು ರೈತರಿಗೆ ಒಂದು ಅನುಕೂಲ ಮಾಡಿಕೊಟ್ಟಂತಹ ಆಕ್ಟ್. ಇದರ ಮಾರ್ಗಸೂಚಿಗಳನ್ನ ನೀವು ನೋಡೋದಾದ್ರೆ ಸಾಕಷ್ಟು ಕಠಿಣವಾದಂತಹ ಒಂದು, ಸರ್ಕಾರಕ್ಕೆ ಆ ಜಾಗ ಕೊಡಬೇಕು ಅಂದ್ರೆ, ಸರ್ಕಾರದ ಜಾಗ ಸರ್ಕಾರನೇ ತಗೋಬೇಕು ಅಂದ್ರೂ ಕೂಡ ಒಂದು ಪರ್ಮಿಷನ್ ತಗೋಬೇಕಂದ್ರೂ ಬಹಳ ಕಷ್ಟ ಆಗುತ್ತಾ ಬಂತು ಈ ಕಾನೂನ ಅನ್ವಯ. ಇದನ್ನ 2015ರಲ್ಲಿ ಒಂದು ತಿದ್ದುಪಡಿಯನ್ನ ಮಾಡಿ ಸಾಕಷ್ಟು ಬದಲಾವಣೆಯನ್ನ ಮಾಡಿದ್ರು. ಇದೊಂದು ನೆನ್ಪಿಟ್ಕೊಳ್ಳಿ, ಇದೊಂದು ಪಾಯಿಂಟ್. ಭೂ ಸ್ವಾಧೀನ ಪುನರ್ವಸತಿ ನ್ಯಾಯಯುತ ಪರಿಹಾರ ಪಾರದರ್ಶತೆ ಹಕ್ಕು 2013, 2015ರಲ್ಲಿ ಮತ್ತೆ ಅಮೆಂಡ್ಮೆಂಟ್ ಆಗಿರುವಂಥದ್ದು. ಇದಿಷ್ಟು ಭೂ ಒಂದು ಸುಧಾರಣೆಗೆ ಸಂಬಂಧಪಟ್ಟಂಥದ್ದು. ಇದರ ನಂತರದಲ್ಲಿ ನೀವು ಸ್ವತಂತ್ರ ಪೂರ್ವಕ್ಕಿನ್ನು ಬಂದು, ಈಗ ಸ್ವತಂತ್ರ ನಂತರದಲ್ಲಿ ಸ್ವತಂತ್ರ ನಂತರದಲ್ಲಿ ಎಲ್ಲದಕ್ಕೂ ಕೂಡ ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥಿತವಾದಂತಹ ಒಂದು ಅಂಶಗಳನ್ನ ನಾವು ನೆನಪಲ್ಲಿ ಇಟ್ಕೊಂಡು ಭಾರತ ಸರ್ಕಾರ ಏನ್ ಮಾಡ್ತು, ಎಲ್ರಿಗೂ ಕೂಡ ಒಂದು ಭೂ ಹಂಚಿಕೆ ಮಾಡಬೇಕು ನೀವು, ಹಾಗೆ ಕೆಲವು ಮಾರ್ಗಸೂಚಿಗಳನ್ನ ನೀವು ಅನುಕರಣೆ ಮಾಡಿ ಎಲ್ರಿಗೂ ಕೂಡ ಒಂದು ಭೂಮಿಯ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಸರ್ಕಾರ ಭಾರತ ಕೇಂದ್ರೀಯ ಸುಧಾರಣಾ ಆಯೋಗ 1950ರಲ್ಲಿ ಒಂದು ಮಾರ್ಗಸೂಚಿಯನ್ನ ಕೊಡ್ತು. ಆ ಮಾರ್ಗಸೂಚಿಯ ಅನ್ವಯ ಏನ್ ಹೇಳುತ್ತೆ, ನೀವು ಇಷ್ಟು ಎಕರೆ ಭೂಮಿಯನ್ನ ಹೊಂದಬಹುದು, ಹಾಗೆ ಗೇಣಿದಾರರ ಮೇಲೆ ಒಂದು
ಪ್ರಮಾಣವನ್ನು ನೀವು ಕಡಿಮೆ ಮಾಡಿ, ಗೇಣಿ ಪ್ರಮಾಣವನ್ನು ಕಡಿಮೆ ಮಾಡಿ ಅನ್ನುವಂತಹ ಕೆಲವು ಮಾರ್ಗಸೂಚಿಗಳನ್ನು ಸರ್ಕಾರ ಯಾವಾಗ ಕೊಡ್ತು? 1950ರಲ್ಲಿ ಸ್ವತಂತ್ರ ಬಂದರ ನಂತರದಲ್ಲಿ ಈ ಒಂದು ಆಯೋಗ ಕೊಟ್ಟಿರುವಂಥದ್ದು. ಆ ಆಯೋಗ ಏನ್ ಮಾಡುತ್ತೆ? ಸರ್ಕಾರ, ಕೇಂದ್ರ ಸರ್ಕಾರ ಕೊಟ್ರೆ ರಾಜ್ಯ ಸರ್ಕಾರ ಇದನ್ನ ಕೆಲವು ಬಾರಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಇಲ್ಲಿ ಭೂ ಸುಧಾರಣೆ ಅಥವಾ ಭೂಮಿಗೆ ಸಂಬಂಧಪಟ್ಟಂತದ್ದು ಯಾವುದೇ ಒಂದು ಕಾನೂನನ್ನು ತರಬೇಕು ಅಂದ್ರೂ ಕೂಡ ಆ ಕಾನೂನು ಅನ್ನುವಂಥದ್ದು ರಚನೆ ಆಗ್ಬೇಕಾಗಿರೋದು ರಾಜ್ಯ ಸರ್ಕಾರದಲ್ಲಿ. ಇದು ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ಒಂದು ವಿಷಯ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದಂತಹ ಕಾನೂನನ್ನ ರೂಪಿಸಬಹುದು. ರಾಜ್ಯ ಸರ್ಕಾರ ಪ್ರತಿಯೊಬ್ಬ ವ್ಯಕ್ತಿ ಎಷ್ಟು ಬೇಕಾದರೂ ಎಕರೆಯನ್ನ ಹೊಂದಬಹುದು ಅಥವಾ ಭೂಮಿಯನ್ನ ಹೊಂದಬಹುದು, ರೈತರಿಗೆ ಮಾರಾಟ ಮಾಡಬಹುದು ಅಥವಾ ರೈತರು ಕೊಂಡುಕೊಳ್ಬಹುದು. ಇಂತಹ ಯಾವುದೇ ಒಂದು ಕಾನೂನನ್ನ ಮಾಡುವಂತಹ ಒಂದು ಅವಕಾಶ ರಾಜ್ಯ ಸರ್ಕಾರಕ್ಕೆ ಮಾತ್ರ ಇರುವಂತದ್ದು. ಇಲ್ಲಿ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಒಂದು ಸಲಹೆಯನ್ನ ಕೊಡಬಹುದು ಅಷ್ಟೇ. ನೋಡಿ, ಈ ರೀತಿಯಾದಂತಹ ಒಂದು ನೀವು ಮಾರ್ಗಸೂಚನೆಯ ಅನ್ವಯ ಮಾಡ್ಕೊಳ್ಳಿ ಅನ್ನುವಂಥದ್ದು ಸಲಹೆ ಕೊಡುವಂತಹ ಅಧಿಕಾರ ಇದೆ. ಅಕಸ್ಮಾತ್ ಇಲ್ಲಿ ಸಮವರ್ತಿ ಪಟ್ಟಿಯಲ್ಲಿ ಏನಾದರೂ ಬಂದಿದ್ರೆ ಕೇಂದ್ರ ಸರ್ಕಾರದ ಮಾತನ್ನು ಕೇಳಬೇಕಾಗಿತ್ತು ರಾಜ್ಯ ಸರ್ಕಾರ. ಆದ್ರೆ ಇದು ರಾಜ್ಯ ಪಟ್ಟಿಯಲ್ಲಿರೋದ್ರಿಂದ ರಾಜ್ಯ ಸರ್ಕಾರ ಏನ್ ಮಾಡುತ್ತೋ ಅದೇ ಫೈನಲ್ ಇರುತ್ತೆ. ಹಾಗಾಗಿ ನೋಡಿ, ಇದು ಫೈನಲ್ ಇರುತ್ತೆ ಅನ್ನೋದಕ್ಕೋಸ್ಕರನೇ ನೋಡಿ ಸಂವಿಧಾನಕ್ಕೆ ಅತಿ ಹೆಚ್ಚು ಬಾರಿ, ನಿಮ್ಗೆ ಮುಂದಿನ ಸ್ಲೈಡ್ ಅಲ್ಲಿ ಇದೆ ಅನ್ಸುತ್ತದೆ, ರಾಜ್ಯ ಸರ್ಕಾರ ಯಾವಾಗ ನಿಯಮ ರೂಪಿಸೋಕೆ ಸ್ಟಾರ್ಟ್ ಮಾಡುತ್ತೋ, ನಾವು ಸಂವಿಧಾನ ರಚನೆ ಮಾಡಿ ಇನ್ನೊಂದು ಸ್ವಲ್ಪ ದಿನ ಆಗಿಲ್ಲ, ಅದಕ್ಕೆ ಮೊದಲ ತಿದ್ದುಪಡಿನೇ ಈ ಭೂ ಸುಧಾರಣೆಗೆ ಸಂಬಂಧಪಡ್ತು. ಮೊದಲ ತಿದ್ದುಪಡಿ ಬಂದದ್ದೇ ಭೂ ಸುಧಾರಣೆಗೆ. ಮತ್ತು ಅದೊಂದು ವಿಷಯ ಅಲ್ಲ, ಜೊತೆಗೆ ಏನ್ ಅಮೆಂಡ್ಮೆಂಟ್ಸ್ಗಳು ಆಗಿದೆಯೋ, ತಿದ್ದುಪಡಿ ಆಗಿದೆಯೋ, ಅತಿ ಹೆಚ್ಚು ಅಂದ್ರೆ 10% ತಿದ್ದುಪಡಿ ಆಗಿರುವಂತದ್ದು ಈ ಭೂ ಸುಧಾರಣೆಗೆ. ನೆನ್ಪಿಟ್ಕೋಬೇಕಾಗತ್ತೆ, ಎಕ್ಸಾಮ್ ನಲ್ಲಿ ಬಹಳ ಇಂಪಾರ್ಟೆಂಟ್. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಭೂ ಸುಧಾರಣೆ ಅನ್ನುವಂಥದ್ದು ಈಗ ಕೈ ಹಿಡಿದಿದ್ದಾರೆ, ಎಕ್ಸಾಮ್ ನಲ್ಲಿ ಕೇಳ್ತಾ ಇದ್ದಾರೆ ಅಂದ್ರೆ ಇದೇ ಕಾರಣ. ಅತಿ ಹೆಚ್ಚು ತಿದ್ದುಪಡಿ ಆಗಿರುವಂತದ್ದು ಭೂ ಸುಧಾರಣೆಗೆ, ಮೊದಲ ತಿದ್ದುಪಡಿ ಆಗಿರುವಂತದ್ದು ಭೂ ಸುಧಾರಣೆಗೆ. ಆಸ್ತಿಯನ್ನ ಮಾಡುವಂಥದ್ದು ಈಗ ಈ ಮಕ್ಕಳಿಗೆ ಆಸ್ತಿ ಅಲ್ಲ, ಮೊಮ್ಮಕ್ಕಳಿಗೂ ಕೂಡ ಆಸ್ತಿಯನ್ನು ಮಾಡ್ತಾ ಇದ್ದಾರೆ ಈಗಿನ ಜಗತ್ತು ಅನ್ನೋಂಥ ಹಾಗಾಗಿದೆ. ನಂತರದಲ್ಲಿ ಈ ಸುಧಾರಣಾ ಆಯೋಗ ಏನ್ ಬಂತು? ಭೂ ಸುಧಾರಣಾ ಆಯೋಗ 1950ರಲ್ಲಿ ಒಂದು ಶಿಫಾರಸನ್ನ ಕೊಡುತ್ತು, ಸಲಹೆಗಳನ್ನ ಕೊಡ್ತು. ಅದು ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಅಂತ, ಅದು ರಾಜ್ಯ ಸರ್ಕಾರ ಅವರವರಿಗೆ ಬಿಟ್ಟಿದ್ದು ಅಂತ ಹೇಳಿ ರಾಜ್ಯ ಸರ್ಕಾರ ತನ್ನದೇ ಆದಂತಹ ಅಮೆಂಡ್ಮೆಂಟ್ಗಳನ್ನ ಮಾಡಿಕೊಂಡು ತಿದ್ದುಪಡಿಗಳನ್ನ ಮಾಡ್ಕೊಂಡು, ಅದನ್ನೇ ಮೊದಲನೇ ತಿದ್ದುಪಡಿ ಅನ್ನುವಂಥದ್ದು ನಾವು ನೋಡ್ತೇವೆ 1961ರಲ್ಲಿ ಬಂದಂತಹ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ. 1961ರ ಭೂ ಸುಧಾರಣಾ ಕಾಯ್ದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಕಾಯ್ದೆಯನ್ನ ನಾನು ಕಾಯ್ದೆ ಮಾಡುವಾಗ ಚರ್ಚೆ ಮಾಡ್ತೇನೆ. ಇಲ್ಲಿ ಏನ್ ಕಾಯ್ದೆಯಲ್ಲಿ ಒಂದೆರಡು ಅಂಶಗಳನ್ನು ಹೇಳ್ತೇನೆ. ಇಲ್ಲಿ 2 ಜನರ ಒಂದು ಕುಟುಂಬ ಬಂತು ಅಂತ ಇಟ್ಕೊಳ್ಳಿ. 5 ಜನ ಇದ್ದಾರೆ ಒಂದು ಕುಟುಂಬದಲ್ಲಿ ಅಂದ್ರೆ 5 ಜನರ ಒಂದು ಕುಟುಂಬಕ್ಕೆ 54 ಎಕರೆ ಭೂಮಿಯನ್ನ ಹೊಂದಬಹುದು ಅಂತ ಈ ಒಂದು ಸುಧಾರಣಾ ಕಾಯ್ದೆಯಲ್ಲಿ ತಿಳಿಸುತ್ತೆ. ಅಥವಾ ನೀವು 5 ಜನಕ್ಕಿಂತ ಹೆಚ್ಚಿದ್ದು 10 ಜನ ಇದ್ದೀರಾ ಒಂದು ಕುಟುಂಬದಲ್ಲಿ ಅಂದ್ರೆ 10 ಜನರ ಒಂದು ಕುಟುಂಬಕ್ಕೆ 108 ಎಕರೆ ಡಬಲ್ ಎಕರೆ ನೀವು ಜಮೀನನ್ನು ಹೊಂದಬಹುದು ಅನ್ನುವಂಥದ್ದು 1961ರ ಸುಧಾರಣಾ ಕಾಯ್ದೆಯಲ್ಲಿ, ಭೂ ಸುಧಾರಣಾ ಕಾಯ್ದೆಯಲ್ಲಿ ತಿಳಿಸುತ್ತೆ. ಇದು ಒಂದೇ ಅಂಶ ಅಲ್ಲ, ಇದನ್ನ ನಾನು ಸಿಂಪಲ್ ಆಗಿ ಹೇಳಿರೋದು, ನಿಮ್ಗೆ ನೆನ್ಪಿಟ್ಕೊಳ್ಳಿ, ಮುಂದೆ ಬರುವಂತಹ ಕಾನೂನು ನಿಮ್ಗೆ ಗೊತ್ತಾಗಲಿ ಅಂತ ನಿಟ್ಟಿನಿಂದ ಇದನ್ನ ಹೇಳಿರೋದು. ಏನು 5 ಜನರ ಒಂದು ಕುಟುಂಬಕ್ಕೆ 54 ಎಕರೆ, 10 ಜನರ ಕುಟುಂಬ ಇದ್ರೆ 108 ಎಕರೆ ನೀವನ್ನು ಭೂಮಿಯನ್ನು ಹೊಂದಬಹುದು ಅನ್ನುವಂಥದ್ದು ಈ ಕಾಯ್ದೆ ತಿಳಿಸ್ಕೊಡುತ್ತೆ. ಇದನ್ನು ನಿಮ್ಗೆ ನೆನ್ಪಿಟ್ಕೋಬೇಕಾಗತ್ತೆ. ನಾನು ಅದನ್ನ ಕಾಯ್ದೆ ಚರ್ಚೆ ಮಾಡುವಾಗ ತಿಳಿಸ್ತೇನೆ ನಿಮ್ಗೆ. ನಂತರ ಈ ಸುಧಾರಣಾ ಕಾಯ್ದೆ ನಂತರದಲ್ಲಿ ನಾನು ಇನ್ನೊಂದು ವಿಚಾರ ಹೇಳ್ಬೇಕು. ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸತ್ಯಾಗ್ರಹಗಳು ನಡೀತಾ ಇದ್ವು. ಅಂದ್ರೆ ಗೇಣಿದಾರರ ಮೇಲೆ ಶೋಷಣೆಗಳು ನಡೀತಾ ಬಂತು. ಗೇಣಿಯನ್ನ ಸರಿಯಾಗಿ ಪ್ರಮಾಣದಲ್ಲಿ ನಿಗದಿ ಮಾಡ್ತಿರ್ಲಿಲ್ಲ.
ಕೆಲಸವನ್ನ ಒತ್ತಾಯಪೂರ್ವಕವಾಗಿ ಜೀತದಾಳ ರೀತಿಯಲ್ಲಿ ಮಾಡಿಸ್ಕೊಂತ ಬಂದರು ಯಾರು? ಭೂಮಾಲೀಕರು. ಮತ್ತೆ ಬಂದಂತಹ ಆದಾಯಕ್ಕೆ ಒಂದು ಅರ್ಧ ಪಾಲಕ್ಕಿಂತ ಹೆಚ್ಚಿನದಾಗಿ ತೆಗೆದುಕೊಳ್ಳುವಂತಹ ಗೇಣಿ ವ್ಯವಸ್ಥೆ ಬಂತು. ಆಮೇಲೆ ಯಾವುದೇ ರೀತಿಯಾದಂತಹ ಭದ್ರತೆ ಇರಲಿಲ್ಲ. ನಾನು ಕೆಲಸ ಮಾಡ್ತೀನಿ, ಇವತ್ತು ನೀನು ಮಾಡು, ಇಲ್ಲ ನಾಳೆ ಮಾಡು, ನೀನು ಬೇಡ ನಾಳೆಯಿಂದ ಕೆಲಸಕ್ಕೆ ಬರುವಂಥದ್ದು, ಈ ರೀತಿಯಾದಂತಹ ಒಂದು ವ್ಯವಸ್ಥೆಗಳು ಜಾರಿಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆದವು. ಯಾವಾಗ? 1950 ದಶಕದಲ್ಲಿ ನಾವು ನೋಡ್ತಾ ಬರುವಂಥದ್ದು. ಅಂತಹ ಸಂದರ್ಭದಲ್ಲಿ ಇಡೀ ಒಂದು ರಾಷ್ಟ್ರನೇ ಒಂದು ಕಡೆ ತಿರುಗತ್ತೆ. ಯಾವ ಡಿಸ್ಟಿಕ್ ಅದು? ಶಿವಮೊಗ್ಗ ಡಿಸ್ಟಿಕ್ ಸಾಗರ ತಾಲೂಕಿನ ಕಡೆ ನಡೆಯುತ್ತೆ. ಇಲ್ಲಿ ಗೇಣಿದಾರರ ಮೇಲೆ ಶೋಷಣೆ ಆಗತ್ತೆ. ಇಲ್ಲಿ ಒಬ್ಬ ಈ ಒಂದು ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂತೆ, ಗೇಣಿದಾರರ ಶೋಷಣೆಗೆ ಸಂಬಂಧಪಟ್ಟಂತೆ ಲೀಡರ್ ಆಗಿ, ಒಬ್ಬ ನಾಯಕನಾಗಿ ಒಂದು ಪ್ರತಿಭಟನೆಯನ್ನ ಮಾಡಿದವರು ಎಚ್ ಗಣಪತಿಯಪ್ಪ ಅವರು. ಕಾಗೋಡು ಸತ್ಯಾಗ್ರಹ ಅನ್ನುವಂಥದ್ದು ಇಡೀ ದೇಶವೇ ಒಂದು ಬಾರಿ ಈ ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಗಮನವಿಟ್ಟು ಈ ಕಡೆ ನಮ್ಮ ಕಡೆ ನೋಡಿದ್ದೆ ಒಂದೇ ಒಂದು ಸತ್ಯಾಗ್ರಹ ಅಂದ್ರೆ ಕಾಗೋಡು ಸತ್ಯಾಗ್ರಹ. 1951ರಲ್ಲಿ ಬಂದಂತಹ ಒಂದು ಸತ್ಯಾಗ್ರಹ. ಗೇಣಿದಾರರ ಶೋಷಣೆ ವಿರುದ್ಧವಾಗಿ ದಂಡೆತ್ತಿ ರೈತರೆಲ್ಲ ಕೂಡ್ಕೊಂಡು ಒಂದು ಚಳುವಳಿಯನ್ನ ಮಾಡ್ತಾರೆ. ಆ ಚಳುವಳಿಗೆ ಸಮಾಜವಾದಿ ನಾಯಕರಾದಂತಹ ರಾಮ್ ಮನೋಹರ್ ಲೋಹಿಯಾ ಅವರು ಕೂಡ ಭಾಗವಹಿಸ್ತಾರೆ. ಜೊತೆಗೆ ಶಾಂತವೇರಿ ಗೋಪಾಲ್ ಗೌಡರು, ಸಾಕಷ್ಟು ಗಣ್ಯರು ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನ ತೋರಿ ಕೇಂದ್ರ ಸರ್ಕಾರ ಕೂಡ ಈ ಒಂದು ಚಳುವಳಿಯ ಬಗ್ಗೆ ಗಮನ ಹರಿಸುತ್ತೆ. ಇದೊಂದು ಚಳುವಳಿ. ಈ ಚಳುವಳಿ ಬಗ್ಗೆ ನಾನು ತಿಳಿಸ್ತೀನಿ, ಕಾಯ್ದೆ ಬಂದಾಗ ತಿಳಿಸ್ತೇನೆ. ಬಹಳ ಚೆನ್ನಾಗಿದೆ ಚಳುವಳಿ. ಅಲ್ಲಿ ನಡೆಯುವಂತಹ ಒಂದು ಭತ್ತವನ್ನ ಕೊಡುವ ಒಂದು ಕೊಳಗ ಜಾಸ್ತಿ ಮಾಡ್ತಾರೆ. ಚಾಟಿ ಏಟನ್ನ ಒಬ್ಬನಿಗೆ ಕೊಡುವಂತ ವ್ಯವಸ್ಥೆ, ಆ ಚಾಟಿ ಏಟಿನ ನೊಂದಂತ ಎಲ್ಲ ವ್ಯಕ್ತಿಗಳು ಒಂದು ಪ್ರತಿಭಟನೆ ಮಾಡುವಂಥದ್ದು, ಅದೆಲ್ಲವನ್ನ ನಿಮಗೆ ನಾನು ಕಾಯ್ದೆ ಬಂದಾಗ ತಿಳಿಸ್ತೀನಿ. ನೋಡಿ, ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂತೆ ಕಾಗೋಡು ಸತ್ಯಾಗ್ರಹ ಯಾವಾಗ ನಡೀತು ಅನ್ನುವಂಥದ್ದು ನೆನಪಿರ್ಬೇಕು. ಅದರ ನಾಯಕತ್ವ ಯಾರು ಮಾಡಿದ್ರು ಅನ್ನುವಂಥ ನೆನಪಿಟ್ಕೋಬೇಕಾಗತ್ತೆ. ಯಾವ ಡಿಸ್ಟಿಕ್ ಅಲ್ಲಿ ಬರುತ್ತೆ? ಕಾಗೋಡು ಅನ್ನುವಂಥದ್ದು ಸಾಗರ ತಾಲೂಕಿನ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಬರುವಂಥದ್ದು ಎಚ್ ಗಣಪತಿಯಪ್ಪ ಅವರ ಒಂದು ನಾಯಕತ್ವದಲ್ಲಿ. ಇನ್ನು ನಂತರದಲ್ಲಿ ನಾವು 1961ರ ಒಂದು ಸುಧಾರಣೆ ಕಾನೂನನ್ನು ನೋಡಿದ್ವಿ. ಅಲ್ಲಿ 5 ಜನರಿದ್ರೆ 54 ಎಕರೆ, ಹಾಗೆ 10 ಜನರಿದ್ರೆ 108 ಎಕರೆ ಹೊಂದಬಹುದು ಅಂತ. ಇನ್ನು 1974ರಲ್ಲಿ ಬಂದಂತಹ ಭೂ ಸುಧಾರಣೆ ಕಾಯ್ದೆ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಎಷ್ಟೋ ಜನ ಗೇಣಿ ಮಾಡುವವರು ಭೂ ಮಾಲೀಕರಾಗ್ಬಿಡ್ತಾರೆ. ನಾಳೆ ದಿನಾ ಕೆಲ್ಸಕ್ಕೆ ಹೋಗೋರು, ದಿನಾ ಆ ಭೂಮಿಗೆ ಉಳುಮೆ ಮಾಡೋರು, ಬಿತ್ತನೆ ಮಾಡುವವರು ಹೋಗೋರು, ವರ್ಷಾನ್ಗಟ್ಲೆಯಿಂದ ಅದೇ ಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಒಂದೇ ಸರಿ ಏನ್ ಮಾಡ್ಬಿಡ್ತಾರೆ, ಆ ಭೂಮಿಯ ಒಡೆತನ ನಿಮ್ದು ಅಂತ ಬಂದ್ಬಿಟ್ರೆ ಹೇಗೆ ಖುಷಿ ಆಗ್ಬೇಡ ಅವನಿಗೆ. ಆ ಕೆಲಸವನ್ನೇ ದೇವರಾಜ್ ಅರಸ್ ಅವರ ಸರ್ಕಾರ 1974ರಲ್ಲಿ ಮಾಡುತ್ತೆ. 1974ರಲ್ಲಿ ಮಾಡುತ್ತೆ. ಉಳುವವನೇ ಹೊಲದೊಡೆಯ ಅನ್ನುವಂತಹ ಕಾನೂನನ್ನ ತೆಗೆದುಕೊಂಡು ಬಂದು ಗೇಣಿದಾರರಿಗೆ, ಭೂ ಮಾಲೀಕರಿಂದ ಒಂದು ಮುಕ್ತಿಯನ್ನ ಕೊಡುವಂತಹ ಒಂದು ಕೆಲಸವನ್ನ ಮಾಡುತ್ತೆ. ಈ ಕೆಲಸ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಇನ್ನೊಂದು ವಿಷಯ ಹೇಳ್ಬೇಕು. ಇತ್ತೀಚೆಗೆ 2024ರಲ್ಲಿ ಒಂದು ಮೂವಿ ಬಂತು, ಕಾಟೇರ ಮೂವಿ ಅಂತ. ಕಾಟೇರ ಮೂವಿಯಲ್ಲಿ ಈ ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಒಂದ್ಸರಿ ನೋಡಿ ಅದನ್ನ, ನೋಡಿಲ್ಲ ಅಂದ್ರೆ. ಯಾಕೆಂದ್ರೆ ಇದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ 1974ರ ಸಂದರ್ಭದಲ್ಲಿ ಈ ಕಾನೂನೇನೋ ಬಂತು, ಕೆಲವೆಡೆ ಈ ಕಾನೂನನ್ನ ಅಂಗೀಕಾರ ಮಾಡಿ ಅಥವಾ ಈ ಕಾನೂನಿನ ವಿರುದ್ಧವಾಗಿ ಮಾತಾಡೋರ್ ಮುಂದೆನೆ ಒಂದು ಶೋಷಣೆ ಆಗೋಕೆ ಹಿಡಿದ್ಬಿಡ್ತು. ಯಾಕೆ ಅಂದ್ರೆ ಕೆಲವರಿಗೆ ಈ ಕಾನೂನು ಅನ್ನುವಂಥದ್ದು ಗೊತ್ತಿರಲಿಲ್ಲ. ಇದೇನಿದು ಉಳುವವನೇ ಹೊಲದೊಡೆಯ ಅಂದ್ರೆ ಏನು, ಈ ಕಾನೂನು ಬಗ್ಗೆ ಸರಿಯಾದ ಮಾಹಿತಿ ಇರಲಿಲ್ಲ ಅನ್ನೋ ಕಾರಣ ಏನು? ಶಿಕ್ಷಣದ ಕೊರತೆ ಇತ್ತು ಅವರಲ್ಲಿ. ಈ ಬಂದಿರೋ ಕಾನೂನನ್ನ ಓದುವಂತಹ ಒಂದು ಹಂತದಲ್ಲಿ ಯಾರೂ ಇರಲಿಲ್ಲ. ಹಾಗಾಗಿ ಕೆಲವರು ಭೂ ಮಾಲೀಕರ ಹತ್ರ ಕೇಳೋದಕ್ಕೆ ಹಂಚ್ಕೊಂಡ್ರು. ಇದನ್ನ ನಾಳೆಯಿಂದ ನಾವು ಈ ಭೂಮಿ ಮಾಲೀಕರಂತೆ ಅಂತ ಕೇಳೋಕ್ ಹೋಗೋಕೆ ಭಯಪಟ್ರು.
ಹಾಗಾಗಿ ಇದು ಕೆಲವೆಡೆ ಪರಿಣಾಮ ಬೀರಲೇ ಇಲ್ಲ. ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂದಮೇಲೆ ನೀವು ನಾಳೆಯಿಂದ ನಾನೇ ಈ ಭೂಮಿ ಮಾಲೀಕ ಅಂತ ಯಾರ ಹತ್ರ ಹೋಗಿ ಭೂ ಮಾಲೀಕರ ಹತ್ರ ಹೇಳಿದ್ರೆ ಅವ್ನು ಸುಮ್ಮನೆ ಬಿಡ್ತಾನ? ಹಾಗಾಗಿ ಕೆಲವೆಡೆ ಶಿಕ್ಷಣದ ಕೊರತೆಯಿಂದ ಇದೊಂದು ಕೆಲವೆಡೆ ಪರಿಣಾಮ ಬೀರಲಿಲ್ಲ. ಹಾಗಾಗಿ ನೋಡಿ, ಇದಲ್ಲದೆ ಕೂಡ ದಕ್ಷಿಣ ಕನ್ನಡ ಡಿಸ್ಟಿಕ್ ಆಗಿರ್ಬೋದು, ಉತ್ತರ ಕನ್ನಡ ಡಿಸ್ಟಿಕ್ ಆಗಿರ್ಬೋದು, ಈ ಸಾಕಷ್ಟು ಡಿಸ್ಟಿಕ್ಗಳು ಏನಾಗುತ್ತೆ ಈ ಒಂದು ಪ್ರಯೋಜನವನ್ನು ಪಡ್ಕೊಳ್ತವೆ. ಇಲ್ಲೆಲ್ಲ ವಿದ್ಯಾವಂತರಿದ್ದರು, ಶಿಕ್ಷಣದ ಒಂದು ಪರಿಣಾಮವಾಗಿ ಇದೆಲ್ಲ ಕೂಡ ಅಲ್ಲಿರುವಂತಹ ಒಂದು ಜಾಗ ಎಲ್ಲ ಗೇಣಿ ಮಾಡ್ತಾ ಇದ್ದವರೆಲ್ಲ ಭೂ ಮಾಲೀಕರಾಗ್ತಾರೆ. ಇದು 1974ರಲ್ಲಿ ಬಂದಂತಹ ಭೂ ಸುಧಾರಣಾ ಕಾಯ್ದೆ. ಇದ್ರ ಮೇಲೆ ನಾನೀಗ ಕೆಲವು ಅಂಶಗಳನ್ನು ಚರ್ಚೆ ಮಾಡ್ತೇನೆ. ಜೊತೆಗೆ ನೋಡಿ, ಎಕ್ಸಾಮಿಗೆ 3 ಇಂಪಾರ್ಟೆಂಟ್ಗಳು ಕಾಯ್ದೆಗಳು ಬರುತ್ತೆ ನೋಡಿ. 1961ರ ಕಾಯ್ದೆ ನಾನು ಆಗ್ಲೇ ತಿಳಿಸ್ದೆ, 1-2 ಪಾಯಿಂಟು. ಹಾಗೆ 1974ರ ಭೂ ಸುಧಾರಣೆ ಕಾಯ್ದೆ, ಹಾಗೆ 2020ರಲ್ಲಿ ಬಂದಂತಹ ಒಂದು ಕಾಯ್ದೆ ತಿದ್ದುಪಡಿ ಮಾಡಿದ್ರು. ಇದರಲ್ಲಿ ಒಬ್ಬ ಮನುಷ್ಯ ಇಷ್ಟು ಎಕರೆಯನ್ನು ಹೊಂದಬಹುದು, ಇದರಲ್ಲಿ ಸರ್ಕಾರಿ ಹುದ್ದೆಯಲ್ಲಿದ್ರೆ ಆಸ್ತಿಯನ್ನು ಹೊಂದಬಹುದಾ, ಅಥವಾ ನೀವು ಯಾರು ರೈತರು ಭೂಮಿಯನ್ನು ಕೊಳ್ಳಬಹುದಾ, ಇದೆಲ್ಲ ಅಮೆಂಡ್ಮೆಂಟ್ಸ್ ಅಲ್ಲಿ ಇದೆ. 2020ರ ಒಂದು ಭೂ ಸುಧಾರಣಾ ಕಾಯ್ದೆಯ ಒಂದು ತಿದ್ದುಪಡಿಯಲ್ಲಿ ಇರುವಂಥದ್ದು. 74ರಿಂದ 2020ರಲ್ಲಿ ಆದಂತಹ ಬದಲಾವಣೆಗಳೆಲ್ಲ ನಾವು ಆ ಒಂದು ತಿದ್ದುಪಡಿಯಲ್ಲಿ ನೋಡ್ತಾ ಹೋಗ್ತೀವಿ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನೀವು ನೋಡ್ಲೇಬೇಕು ಆ ತರಗತಿಯನ್ನ. ಈಗ 1974ರಲ್ಲಿ ಆದಂತಹ ಒಂದು ಕೆಲವು ಅಂಶಗಳು ಏನು, ಭೂ ಸುಧಾರಣೆ ಮಾಡೋದಕ್ಕೆ ಕೆಲವು ಅಂಶಗಳು ಬೇಕು ನಮಗೆ. ಏನು ಇದು ಕಾರಣ, ಏನು ಸುಧಾರಣೆ ಮಾಡೋದಕ್ಕೆ, ಏನು ಈ ಭೂ ಸುಧಾರಣೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಭೂಮಿಯ ಹಿಡುವಳಿಗಳಲ್ಲಿ, ಭೂಮಿ ಇರುವಂತಹ ಒಂದು ಪ್ರದೇಶದಲ್ಲಿ, ಆ ಜಾಗದಲ್ಲಿ ಇರುವಂತಹ ಜಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಹಿಡುವಳಿಗಳಲ್ಲಿ. ಆ ಹಿಡುವಳಿ ಅನ್ನುವಂಥದ್ದು ಎಲ್ಲದೂ ಕೂಡ ಒಂದೇ ರೀತಿಯದಿರಲಿಲ್ಲ. ಅಲ್ಲೊಂದು ಜಾಗ ಇತ್ತು, ಇಲ್ಲೊಂದು ಸ್ವಲ್ಪ ಜಾಗ ಇತ್ತು, ಹೇಗೆ ಸಂಬಂಧಪಟ್ಟಂತೆ ಮತ್ತೊಂದು ಊರಿನಲ್ಲಿ ಜಾಗ ಇತ್ತು. ಈ ರೀತಿಯಾದಂತಹ ಹಿಡುವಳಿಗಳಲ್ಲಿ ಇರುವಂತಹ ಸಮಸ್ಯೆಗಳನ್ನ ಹೋಗಲಾಡಿಸಲು, ಹಾಗೆಯೇ ಗೇಣಿ ಪದ್ಧತಿಯಲ್ಲಿ ಸುಧಾರಣೆಯನ್ನ ತೆಗೆದುಕೊಳ್ಳೋದು ಬರಲು. ಗೇಣಿ ಪದ್ಧತಿ ಅಂದ್ರೆ, ನಾನು ಒಬ್ಬ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಒಂದು ಭದ್ರತೆಗಳನ್ನ, ಹಾಗೆ ನಿಗದಿತ ಒಂದು ನಿಖರವಾದಂತಹ ಒಂದು ಗೇಣಿ ಪದ್ಧತಿಯನ್ನ, ಇದೆಲ್ಲವನ್ನ ಸುಧಾರಣೆ ತೆಗೆದುಕೊಂಡು ಬರಲು ಭೂ ಸುಧಾರಣೆ ಅನ್ನುವಂಥದ್ದು ತೆಗೆದುಕೊಂಡು ಬಂದ್ರು. ಇದನ್ನೇ ನಾವು ಭೂ ಸುಧಾರಣೆ ಅಂತ ಕರಿತೀವಿ. ಭೂ ಹಿಡುವಳಿಗಳಲ್ಲಿ ಇರುವಂತಹ ಸಮಸ್ಯೆಗಳನ್ನ, ಹಾಗೆ ಗೇಣಿ ಪದ್ಧತಿಯಲ್ಲಿ ಸುಧಾರಣೆ ತರಲು ಕ್ರಮಗಳನ್ನ ಏನು ಸರ್ಕಾರ ತೆಗೆದುಕೊಂಡು ಬಂತು, ಅದನ್ನೇ ನಾವು ಭೂ ಸುಧಾರಣೆ, ಲ್ಯಾಂಡ್ ರಿಫಾರ್ಮ್ಸ್ ಅಂತ ಕರೀತೀವಿ. ಅಥವಾ ಇದರಲ್ಲಿ ಕೆಲವು ತಿದ್ದುಪಡಿಗಳಾಗಿದೆ, ಅದನ್ನು ನಾನು ತಿಳಿಸ್ತೀನಿ. ನಂತರ ನೋಡಿ, ಭೂಮಿ ಅನ್ನುವಂಥದ್ದು ಯಾರಿಗೂ ಕೂಡ ಸರಿಯಾಗಿ ಹಂಚಿಕೆ ಆಗಿಲ್ಲ. ಎಲ್ಲಾ ಸಮುದಾಯಗಳಿಗೂ ಕೂಡ ಹಂಚಿಕೆ ಆಗಲಿಲ್ಲ. ಈ ಹಂಚಿಕೆ ಆಗಬೇಕು ಅನ್ನುವ ಹಂತದಲ್ಲೇ ಈ ಸುಧಾರಣೆಗಳು ಆಗ್ತಾ ಬಂತು. ಯಾಕೆಂದ್ರೆ ಕೆಲವರು ಉಳ್ಳವರು ಸಾವಿರಾರು ಎಕರೆಗಳನ್ನ ಮಾಡ್ಕೊಂಡ್ರು, ಎಲ್ಲಾ ಭೂಮಿಯನ್ನು ಖರೀದಿಸುವಂಥದ್ದು ಮಾಡ್ಕೊಂಡ್ರು. ಆದ್ರೆ ಅವನ ಬಂಡವಾಳ ಇಲ್ಲದೆ ಇದ್ದವನಿಗೆ ಪಾಪ ಭೂಮಿ ಇಲ್ದಂಗ ಆಗ್ಬಿಡ್ತು. ಈ ಪರಿಣಾಮಕ್ಕೆ ಸರ್ಕಾರ ಒಂದು ಸುಧಾರಣೆ ತರಬೇಕು ಅನ್ನುವ ನಿಟ್ಟಿನಿಂದ ಈ ಲ್ಯಾಂಡ್ ರಿಫಾರ್ಮ್ಸ್ ಅನ್ನ ಕಾನೂನನ್ನ ತೆಗೆದುಕೊಂಡು ಬಂದರು. ಈ ಹಿಂದೆ ಒಂದು ಕಾನೂನನ್ನ ಇತ್ತು. ನಾವು 1950ರ ದಶಕದಿಂದ ಕೆಲವು ಶಿಫಾರಸುಗಳನ್ನ, ಕಾನೂನುಗಳನ್ನ ನೋಡ್ಕೊಂತ ಬಂದ್ವಿ. ಅದೇನಾಗಿತ್ತು, ಎಲ್ಲಾ ಕಾನೂನುಗಳು ಒಂದು ಭೂ ಮಾಲೀಕರ ಪರವಾಗಿಯೇ ಇತ್ತು. ಯಾಕೆಂದ್ರೆ ನೀವು ಭೂ ಮಾಲೀಕರ ಪರವಾಗಿತ್ತು ಅಂದ್ರೆ, ನಾನೊಂದು ಆಗ್ಲೇ 1961ರ ಒಂದು ಕಾಯ್ದೆ ಚರ್ಚೆ ಮಾಡುವಾಗ ಹೇಳಿದೆ, 5 ಜನರಿಗೆ 54 ಎಕರೆ, 10 ಜನರಿದ್ರೆ ಒಂದು ಕುಟುಂಬಕ್ಕೆ 108 ಎಕರೆ, ಅವನು ಭೂ ಮಾಲೀಕನಾಗಬಹುದು. ಹೌದು, 5 ಜನರಿಗೆ ಇಷ್ಟು ಎಕರೆ ಇತ್ತು, ಇಷ್ಟು ಕೊಂಡುಕೊಳ್ಳುವಂತ ಶಕ್ತಿ ಬಡವನಿಗೆ ಎಲ್ಲಿ ಬರಬೇಕು? ಬಡವನಿಗೆ 54 ಎಕರೆ ಕೊಂಡುಕೊಳ್ಳುವಂತಹ ಶಕ್ತಿ ಎಲ್ಲಿ ಬರಬೇಕು? ಹಾಗಾಗಿ ಇದೆಲ್ಲವೂ ಕೂಡ ಭೂ ಮಾಲೀಕರ ಪರವಾಗಿ ಈ ಒಂದು ಇತ್ತು. ಗೇಣಿದಾರರ ಪರವಾಗಿ ಯಾವುದೇ ಒಂದು ಕಾನೂನುಗಳು ಬರಲೇ ಇಲ್ಲ. ಹಾಗಾಗಿ ಗೇಣಿದಾರರ ಪರವಾಗಿ ಬಂದಂತಹ ಕಾನೂನೇ 1974ರ ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆ. ನೋಡಿ, ಭೂ ಸುಧಾರಣಾ ತಿದ್ದುಪಡಿ ಕಾಯ್ದೆಯಲ್ಲಿ
ಹೊಸ ಒಂದು ಪ್ರಯತ್ನವನ್ನ ಮಾಡಿ ಸಮಾಜವನ್ನ ರೂಪಿಸುವಂತ ಪ್ರಯತ್ನ ನಾವು 1970ರ ದಶಕದಲ್ಲಿ ನೋಡ್ತಾ ಬರ್ತೀವಿ. ಇದನ್ನೇ ತಿಳಿಸ್ಕೊಡೋದು. ಈ ಭೂ ಸುಧಾರಣಾ ಕಾರಣ ಅಂಶಗಳು ಏನೇನು ಅದನ್ನ ನಾವು ನೋಡಬೇಕಾಗುತ್ತೆ. ಭೂ ಸುಧಾರಣೆ ಬರೋದಕ್ಕೆ ಕಾರಣಕ್ಕೆ ಅಂಶಗಳೇನು? ಜಮೀನ್ದಾರಿ ಪದ್ಧತಿ ನಿರ್ಮೂಲನೆ ಆಗ್ಬೇಕು. ಒಬ್ಬನ ಹತ್ತಿರ ಜಮೀನು ಇರುತ್ತೆ, ಅವನು ಜೀದದಾಳು ತರ ನಾವು ಕೆಲಸ ಮಾಡ್ಬೇಕಾಗತ್ತೆ ಅವನ ಹತ್ರ. ಈ ಜಮೀನ್ದಾರಿ ಪದ್ಧತಿ ಅನ್ನುವಂಥದ್ದು ಹಾಗಿದೆ. ಜಮೀನು ಇದ್ದವನು ಅವನ ಬಳಿ ಕೆಲಸ ಮಾಡುವಂತಹ ಪದ್ಧತಿಯನ್ನ, ಜಮೀನ್ದಾರಿ ಪದ್ಧತಿಯನ್ನ ನಿರ್ಮೂಲನೆ ಮಾಡಬೇಕು. ಅವರದ್ದೇ ಆದಂತಹ ಸ್ವಂತವಾದಂತಹ ಜಮೀನಲ್ಲಿ ವ್ಯವಸಾಯವನ್ನ ಮಾಡಿ ಅವನು ಸ್ವಾಸ್ಥ್ಯ ಬದುಕನ್ನ ಕಾಣ್ಕೋಬೇಕು ಅನ್ನುವಂಥದ್ದು ಭೂ ಸುಧಾರಣೆ ಪ್ರಮುಖ ಅಂಶ, ಮೊದಲ ಅಂಶ. ನಂತರದಲ್ಲಿ ಗೇಣಿ ಪದ್ಧತಿಯಲ್ಲಿ ಸುಧಾರಣೆ ಬರಬೇಕು. ಗೇಣಿ ಪದ್ಧತಿ ಅಂದ್ರೆ ಒಂದು ನಿಗದಿತ ಪ್ರಮಾಣದಲ್ಲಿ ಗೇಣಿ ಇರಬೇಕು. ವರ್ಷ ಏರಿಸುವಂತಹ ಪ್ರಯತ್ನ ಮಾಡಬಾರ್ದು. ಒಂದು ವರ್ಷದ ಬೆಳೆ ಅನ್ನುವಂಥದ್ದು ನಿಗದಿತ ಪ್ರಮಾಣದಲ್ಲಿ ಬರದೇ ಇದ್ದಾಗ ಅವನು ಗೇಣಿ ಹೇಗೆ ಕೊಡ್ತಾನೆ? ಹಾಗಾಗಿ ಗೇಣಿ ಪದ್ಧತಿಯಲ್ಲಿ ಅವನಿಗೆ ಒಂದು ಒಳ್ಳೆ ಸುಧಾರಣೆ ಆಗಬೇಕು. ಗರಿಷ್ಠ ಹಿಡುವಳಿ ಯಾರ್ಯಾರು ಮಾಡ್ಕೊಂತಾರೋ ಅದರ ಒಂದು ಮಿತಿಯನ್ನ ಹಾಕೋಬೇಕು. ಯಾರು ಒಂದು ಭೂಮಾಲೀಕರು ಇರುವಂತಹ ಒಂದು ಏನು ಜಾಗ ಏನಿದೆ, ಒಂದು ಭೂ ಒಡೆತನ ಏನಿದೆ, ಅದಕ್ಕೊಂದು ಮಿತಿ ಇರಬೇಕು. ಆರ್ಥಿಕ ಹಿಡುವಳಿಗಳ ರಚನೆ ಅನ್ನುವಂಥದ್ದು ಮಾಡ್ಕೋಬೇಕು. ಒಬ್ಬ ಎಷ್ಟು ಒಂದು ಸಂಸಾರ ನಡೆಯೋದಕ್ಕೆ ಎಷ್ಟು ಭೂಮಿಯನ್ನ ಬೇಕೋ ಅಷ್ಟೇ ಭೂಮಿಯನ್ನ ಪ್ರತಿಯೊಬ್ಬ ವ್ಯಕ್ತಿ ಹೊಂದಬೇಕು. ಆರ್ಥಿಕ ಹಿಡುವಳಿಗಳನ್ನ ರಚನೆ ಮಾಡ್ಕೋಬೇಕು. ಸಹಕಾರಿ ಎಲ್ಲರೂ ಕೂಡಿ ಜೊತೆಯಾಗಿ ಒಂದು ವ್ಯವಸಾಯ ಮಾಡುವಂತಹ ಒಂದು ಅಭಿವೃದ್ಧಿ ಕಾಣುವಂತ ಕೆಲಸವನ್ನು ಮಾಡಬೇಕು. ಮೊದಲನೇ ಪಾಯಿಂಟ್ ಅನ್ನ ನಾನು ಡಿಸ್ಕಸ್ ಮಾಡ್ತೇನೆ ಇಲ್ಲಿ. ಜಮೀನ್ದಾರಿ ಪದ್ಧತಿ. ಜಮೀನ್ದಾರಿ ಪದ್ಧತಿಯ ಬಗ್ಗೆ ನಿರ್ಮೂಲನೆ ಮಾಡಬೇಕು ಅನ್ನುವಂಥದ್ದು. ಯಾವುದೇ ಒಂದು ಭೂವರ್ಗದ ಹಿಡಿತನ ಇರುತ್ತೆ, ಭೂಮಾಲೀಕನ ಹಿಡಿತನ ಇರುತ್ತೆ. ಆ ಹಿಡಿತದಿಂದ ಎಲ್ಲರನ್ನ ತಪ್ಪಿಸುವಂತ ಪ್ರಯತ್ನ ಮಾಡಬೇಕು. ಉಳ್ಳವರು ಇಲ್ಲದೆ ಇರೋರ ಹತ್ರ, ಗೇಣಿ ಮಾಡೋರ ಹತ್ರ ಸಾಕಷ್ಟು ದುಡಿಸ್ಕೊಳ್ಳುವಂತಹ ಏನು ಕ್ರಮ ನಡೀತಾ ಇರುತ್ತೆ. ಅದನ್ನ ತಪ್ಪಿಸುವಂತಹ ಒಂದು ಕೆಲಸವನ್ನ ಈ ಒಂದು ಕಾನೂನು ಮಾಡಬೇಕು. ನಂತರ 1955ರಲ್ಲಿ ಭಾರತದ ಮಾಜಿ ಉಪರಾಷ್ಟ್ರಪತಿಯಾದಂತಹ BD ಜತ್ತಿ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಆಗುತ್ತೆ. ಈ ಕಮಿಟಿಯಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಒಂದು ಪ್ರತಿ ಕುಟುಂಬ ಅನ್ನುವಂಥದ್ದು ಒಣ ಒಂದು ಜಾಗ ಇದೆ, ಒಣ ಭೂಮಿಯನ್ನು ಹೊಂದಿದ್ರೆ 116 ಎಕರೆ ಹೊಂದಬಹುದು ಅನ್ನುವಂಥದ್ದು ಹೇಳುತ್ತೆ. ಅಥವಾ 27 ಎಕರೆ ನೀರಾವರಿ ಜಮೀನನ್ನ ನೀವು ಹೊಂದಬಹುದು ಅಂತ ಒಂದು ಶಿಫಾರಸನ್ನ ಕೊಡುತ್ತೆ. 1955ರಲ್ಲಿ ಬಂದಂತಹ ಈ ಕಾನೂನು ಒಂದು ಶಿಫಾರಸನ್ನ ಕೊಟ್ಟಿದೆ. ಇದು 1961ರಲ್ಲಿ ನಾವು ನೋಡ್ತೀವಿ. ಅಲ್ಲೇನಿತ್ತು, 5 ಜನರಿದ್ರೆ 54 ಎಕರೆ, 10 ಜನರಿದ್ರೆ 108 ಎಕರೆ ಅನ್ನುವಂಥದ್ದು. ಇದನ್ನ ನಾವು ನೋಡ್ತೀವಿ. ನಂತರ ಈ ಶಿಫಾರಸಿನ ಒಂದು ಕೊಟ್ಟಿರುವಂಥದ್ದು. ಈ ಶಿಫಾರಸು ಏನಿತ್ತು, ಬರೀ ಉಳ್ಳವರ ಪರವಾಗಿ ಇರುವಂಥದ್ದು. ಉಳ್ಳವರು ಅಂದ್ರೆ ನೀವು ಭೂಮಾಲೀಕರ ಪರವಾಗಿತ್ತು. ಯಾಕೆಂದ್ರೆ 116 ಎಕರೆ ಒಣ ಬೇಸಾಯ ಹೊಂದಬಹುದು, 27 ಎಕರೆ ನೀರಾವರಿ ಬೇಸಾಯ ಅನ್ನುವಂಥದ್ದು ಉಳ್ಳರ ಪರವಾಗಿತ್ತು. ನಿಮಗೆ ನೋಡಿದ್ರೇನೆ ಅದ್ರ ಬಗ್ಗೆ ಅನುಭವ ಬರುತ್ತೆ. ನಂತರ 1974ರಲ್ಲಿ ಬಂದಂತಹ ಈ ಕಾನೂನು ಏನಿದೆ, ಉಳುವವನೇ ಹೊಲದೊಡೆಯ ಕಾನೂನು ತಿದ್ದುಪಡಿ ಏನಿದೆ, ಇದು ಇವೆಲ್ಲಾ ಸಮಸ್ಯೆಗಳನ್ನ ಹೋಗಲಾಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೋ ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗತ್ತೆ. ಇನ್ನು ನಂತರದಲ್ಲಿ ಗೇಣಿ ಪದ್ಧತಿಯಲ್ಲಿ ಸುಧಾರಣೆ. ಗೇಣಿ ಪದ್ಧತಿ ಸುಧಾರಣೆ ಅಂದ್ರೆ ನಿರ್ದಿಷ್ಟವಾದಂತಹ ಒಂದು ಗೇಣಿಯನ್ನ ಹೊಂದಬೇಕು. ಈ ವರ್ಷ ನೀವು ಬಂದ ಪಾಲಿನಲ್ಲಿ ಅರ್ಧದಷ್ಟೋ ಅಥವಾ 10%, 25% ಒಂದು ಗೇಣಿ ನಿಗದಿ ಆಗ್ಬೇಕು. ಇಲ್ಲ ನೀವು ಪಡೆದಂತಹ ಒಂದು ಲಾಭದಲ್ಲಿ, ಆದಾಯದಲ್ಲಿ ಏನು 70% ಕೊಡಿ ಅಂದ್ರೆ ಅವನೇನ್ ಕೊಡ್ತಾನೆ? ಬಂದಂತಹ ಆದಾಯದಲ್ಲಿ 70% ಅವರಿಗೆ ಭೂಮಾಲೀಕರೇ ಕೊಟ್ಟರೆ ಇವನ್ ಜೀವನ ಹೇಗೆ ನಡಿಬೇಕು? ಹಾಗಾಗಿ ಗೇಣಿ ಪದ್ಧತಿಯಲ್ಲಿ ಸುಧಾರಣೆ ಆಗ್ಬೇಕು. ಹೆಚ್ಚಿನ ಪ್ರಮಾಣದ ಗೇಣಿ ಅನ್ನುವಂಥದ್ದು ಸ್ವೀಕರಿಸಬಾರ್ದು. ಭೂ ಹಿಡುವಳಿಗಳಲ್ಲಿ ಭದ್ರತೆ ಇರಬೇಕು. ಭೂ ಹಿಡುವಳಿಗಳಲ್ಲಿ ಭದ್ರತೆ ಅಂದ್ರೆ ನೀನು ಕೆಲಸ ಮಾಡ್ತಾ ಇದ್ರೆ ಕೂಡ ಯಾವುದೇ ರೀತಿಯಾದಂತಹ ಒಂದು ಇಷ್ಟು ವರ್ಷದವರೆಗೆ ನೀವು ಮಾಡಬೇಕು, ಆ ವರ್ಷಕ್ಕೆ ಒಂದು ಭದ್ರತೆ ಅನ್ನುವಂಥದ್ದು ಕೊಡಬೇಕು. ನೀನು 4 ದಿನ ಕೆಲಸ ಮಾಡಿ ಮತ್ತೆ ನೀನು 8 ದಿನ ಬರೋದು ಬೇಡ ಅನ್ನುವಂಥ ಒಂದು ಅಭದ್ರತೆಯ ಒಂದು ಕಾನೂನನ್ನ ಮಾಡಬಾರ್ದು ಅನ್ನುವಂಥದ್ದು
ಈ ಗೇಣಿದಾರರ ಪರವಾಗಿರುವಂಥದ್ದು. ಈ 1974ರಲ್ಲಿ ಮುಖ್ಯಮಂತ್ರಿ ದೇವರಾಜ ಅರಸ್ ಅವರು ಈ ಉಳುವವನೇ ಭೂಮಿಯ ಒಡೆಯ ಅನ್ನುವಂಥ ಕಾನೂನನ್ನು ಬಂದಾಗ ತಲೆಮಾರುಗಳಿಂದಂತಹ ಭೂಮಿ ಗೇಣಿ ಮಾಡ್ತಾ ಇದ್ದಂತಹ ಎಲ್ಲರೂ ರೈತರು ಕೂಡ ಒಂದು ಭೂ ಮಾಲೀಕರಾದರು ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಈಗ ಇದರ ಬಗ್ಗೆನೇ ನಾನು ಚರ್ಚೆಯನ್ನು ಮಾಡಿರುವಂಥದ್ದು. ನೋಡಿ, ಇದರಲ್ಲಿ ಏನು ಹೇಳುತ್ತೆ ಅಂದರೆ, ಗೇಣಿ ಪದ್ಧತಿಯಲ್ಲಿ ಒಂದು ಸುಧಾರಣೆ ತರಬೇಕು, ಒಂದು ಗೇಣಿದಾರರಿಗೆ ಭದ್ರತೆಯನ್ನು ವಹಿಸ್ಕೊಡ್ಬೇಕು, ಹಾಗೆ ಹೆಚ್ಚಿನ ಪ್ರಮಾಣದ ಗೇಣಿ ನಿಲ್ಲಿಸಬೇಕು, ಒಂದು ಸ್ಥಿರ ಗೇಣಿ ಪ್ರಮಾಣವನ್ನ ನಿಗದಿಪಡಿಸಬೇಕು ಅನ್ನುವಂಥದ್ದು 2ನೇ ಪಾಯಿಂಟ್ ತಿಳಿಸುವಂಥದ್ದು. ಇಲ್ಲಿ 4ನೇ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ, 3ನೇ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ, ಗರಿಷ್ಠ ಹಿಡುವಳಿಗಳ ಮಿತಿ. ಗರಿಷ್ಠ ಹಿಡುವಳಿಗಳ ಮಿತಿ ಅನ್ನುವಂಥದ್ದು ನೋಡೋದಾದ್ರೆ, ಸಾವಿರಾರು ಎಕರೆಗಳಷ್ಟು ನೀವು ಆಸ್ತಿಯನ್ನ ಮಾಡೋ ಹಾಗಿಲ್ಲ, ಭೂ ಒಡೆತನ ಇರೋದಿಲ್ಲ. ನೀವು ಕನಿಷ್ಠ ಒಂದು ಗರಿಷ್ಠ ಮಿತಿ ಅನ್ನುವಂಥದ್ದು ರಾಜ್ಯ ಸರ್ಕಾರ ಎಷ್ಟು ನಿಗದಿ ಮಾಡುತ್ತೋ ಅದಕ್ಕೆ ನೀವು ಬದ್ಧರಾಗಿರಬೇಕು. ಅದು ಕೂಡ ನಡೆದಂಥದ್ದು 1957ರಲ್ಲಿ ನೀವು 100 ಎಕರೆಯನ್ನು ಹೊಂದಬಹುದು ಅಂತ ತಿಳಿಸುತ್ತೆ. ಆದರೆ 70ರ ದಶಕದಲ್ಲಿ ಹೇಳುತ್ತೆ ನೀವು ಇಷ್ಟೇ ಪ್ರಮಾಣದ ಭೂಮಿಯನ್ನ ಹೊಂದಬೇಕು ಅನ್ನುವಂಥದ್ದು, ಗರಿಷ್ಠ ಹಿಡುವಳಿಗಳ ಒಂದು ಮಿತಿಯನ್ನ ಹಾಕಿರುವಂಥದ್ದು 1974ರ ಒಂದು ಕಾಯ್ದೆ ಅನ್ನುವಂಥದ್ದು. ಇಲ್ಲಿ 1974ರ ಒಂದು ಕಾಯ್ದೆಯ ಅನ್ವಯ ಎಷ್ಟೆಷ್ಟು ಭೂಮಿಯನ್ನ ನೀವು ಹೊಂದಬಹುದು ಅನ್ನುವಂಥದ್ದು ತಿಳಿಸುತ್ತೆ ನೋಡಿ. ಇಲ್ಲಿ ನೀರಿನ ಸೌಕರ್ಯವಿಲ್ಲದಂತಹ ಒಂದು ಖುಷ್ಕಿ ಜಮೀನ್ ಏನಾದ್ರೂ ನಿಮ್ಮ ಹತ್ರ ಇದ್ರೆ ಅದರ ಮಿತಿ ಅನ್ನುವಂಥದ್ದು 54 ಎಕರೆ ಒಂದು ಕುಟುಂಬಕ್ಕೆ. ಇನ್ನು ನೀರಾವರಿ ಭೂಮಿ ಇದ್ದು 2 ಬೆಳೆ ಬೆಳೀತಾ ಇದ್ರೆ, ನೀವು ಅದನ್ನ ವರ್ಷಕ್ಕೆ 2 ಬೆಳೆ ಬೆಳೀತಾ ಇದ್ರೆ, ಒಂದು ಕುಟುಂಬ ಅನ್ನುವಂಥದ್ದು 10ರಿಂದ 18 ಎಕರೆ ಹೊಂದಬಹುದು, 18 ಎಕರೆವರೆಗೆ ಹೊಂದಬಹುದು. ಅಥವಾ ಒಂದೇ ಬೆಳೆ ಬೆಳೀತಾ ಇದ್ರೆ ಆ ಭೂಮಿಯಲ್ಲಿ ಅನ್ನುವಂಥದ್ದಿದ್ರೆ 27 ಎಕರೆ ನೀವು ಹೊಂದಬಹುದು. ಇಲ್ಲಿ ಯಾವುದೂ ಕೂಡ 50 ಎಕರೆ ಮೇಲೆ ದಾಟ್ಲೇ ಇಲ್ಲ, 50 ಎಕರೆ 60 70 ಎಕರೆ ದಾಟ್ಲೇ ಇಲ್ಲ. ಖುಷ್ಕಿ ಜಮೀನು ಮಾತ್ರ 54 ಎಕರೆ ಇದೆ. ಆದ್ರೆ 1961ರ ಕಾಯ್ದೆ, ಅದಕ್ಕೆ ಹಿಂದೆ ಬಂದಂತಹ ಜಟ್ಟಿಯವ್ರ ಕಾಯ್ದೆ, ಬಿಡಿ ಜಟ್ಟಿಯವ್ರ ಕಾಯ್ದೆ, ಅವರೆಲ್ಲ ನೋಡೋದಾದ್ರೆ 106 ಎಕರೆ ಮಾಡ್ಕೊಳ್ಳಿ ಅನ್ನುವಂಥದ್ದಿತ್ತು. ಎಲ್ಲ ಉಳ್ಳವರ ಪರವಾಗಿ ಇತ್ತು. ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಏನ್ ಹೇಳುತ್ತೆ, ಬರೀ 54 ಎಕರೆ, ಹೆಚ್ಚು ಅಂದ್ರೆ 54 ಎಕರೆಯನ್ನ ಹೊಂದಬಹುದು ಅಂತ ತಿಳಿಸುತ್ತೆ. ಜೊತೆಗೆ ಇನಾಮ್ ರದ್ದತಿ ಕಾಯ್ದೆ ಕೂಡ ಜಾರಿಗೆ ಬಂತು ಸ್ನೇಹಿತರೆ. ಇದೊಂದು ನಿಮ್ಮ ನೆನ್ಪಿಟ್ಕೋಬೇಕು. ಇನಾಮ್ ರದ್ದತಿ ಏನದು? ಇನಾಮ್ ರದ್ದತಿ ಅಂದ್ರೆ, ಹಿಂದಿನ ಕಾಲದಲ್ಲಿ ರಾಜರು, ಮಹಾರಾಜರು, ಆಮೇಲೆ ಇತ್ತೀಚೆಗೂ ಕೂಡ ಬಳುವಳಿ ರೂಪದಲ್ಲಿ ಒಂದಿಷ್ಟು ಭೂಮಿಗಳನ್ನ ಒಂದು ದೇವಸ್ಥಾನಕ್ಕೂ, ಮಠಗಳಿಗೋ, ಎಲ್ಲ ದತ್ತಿ ಇಲಾಖೆಗಳಿಗೋ ಇವಕ್ಕೆಲ್ಲ ಕೊಡ್ತಾ ಇದ್ರು. ಈ ರೀತಿ ಸಾವಿರಾರು ಎಕರೆಗಳನ್ನ ನೀವು ದತ್ತಿಯಾಗಿ ಕೊಟ್ಬಿಟ್ರೆ, ಬಳುವಳಿಯಾಗಿ ಕೊಟ್ಬಿಟ್ರೆ, ಅದು ಇಟ್ಕೊಂಡು ಏನ್ ಪ್ರಯೋಜನ? ಇಲ್ದವ್ರಿಗಾರೋ ಹೊಂಚಿದ್ರೆ ಅವನು ಬೇಸಾಯ ಮಾಡಿ ಅದರಿಂದ ಬಂದಂತ ಆದಾಯದಿಂದ ಅನ್ನೋ ಒಂದು ಸುಸ್ಥಿರ ಬದುಕನ್ನ ನಿರ್ವಹಿಸ್ತಾನೆ. ಇನಾಮ್ ಪದ್ಧತಿ ಅನ್ನುವಂಥದ್ದು ಏನಿದೆ, ಬಳುವಳಿಯನ್ನ ಕೊಡುವಂಥದ್ದು, ಮಠ ದೇವಸ್ಥಾನಗಳಿಗೆ, ಚರ್ಚ್ಗಳಿಗೆ, ಮಸೀದಿಗಳಿಗೆ ಕೊಡುವಂತಹ ಒಂದು ಪದ್ಧತಿಯನ್ನ ರದ್ದು ಮಾಡಿದ್ರು 1977ರಲ್ಲಿ ಬಂದಂತಹ ಒಂದು ಕಾನೂನು. ನೀವು ಏನೋ ಫ್ರೀ ಈಗ ಕೊಡಬಹುದು, ಬಟ್ ಈಗ ಇರುವಂತಹ ಒಂದು ಕಾನೂನುಗಳ ಚೇಂಜಸ್ ಇದೆ. ಅಲ್ಲಿ ನೀವು ಇದನ್ನ ಮಾಡ್ಕೊಡ್ಬೇಕು, ಅದಕ್ಕೂ ಕೂಡ ಹೊಸ ಕಾನೂನುಗಳು ರಚನೆ ಆಗಿರುವಂಥದ್ದು. ಒಂದು ಬಳುವಳಿಯನ್ನ ಕೊಡಬೇಕು ಅನ್ನುವಂಥದ್ದು. ನೋಡಿ, 74ರ ಒಂದು ಕಾಯ್ದೆಯಲ್ಲಿ ಏನ್ ಹೇಳುತ್ತೆ ನಿಮಗೆ ಅಂತ ನೆನ್ಪಿಟ್ಕೋಬೇಕು. 2 ಜನರ ಒಂದು ಮಿತಿ ಇದ್ರೆ, 2 ಅಥವಾ ಅದಕ್ಕಿಂತ ಬೆಳೆ ಬೆಳೀತಾ ಇದ್ರೆ, ನೀವು ಒಂದು ನೀರಾವರಿ ಜಮೀನಿದ್ರೆ 18 ಎಕರೆ ಹೊಂದಬಹುದು, ಒಂದು ಬೆಳೆ ಬೆಳೀತಾ ಇದ್ರೆ 27 ಎಕರೆ ಹೊಂದಬಹುದು, ಖುಷ್ಕಿ ಜಮೀನಾದ್ರೆ ಒಂದು ಕುಟುಂಬ 54 ಎಕರೆಯನ್ನ ಹೊಂದಬಹುದು ಅನ್ನುವಂಥದ್ದು ತಿಳಿಸುತ್ತೆ. ಇನ್ನು 4ನೇ ಪಾಯಿಂಟ್ ಏನ್ ಹೇಳುತ್ತೆ ಅಂದ್ರೆ, ಆರ್ಥಿಕ ಹಿಡುವಳಿಗಳ ರಚನೆ. ಒಬ್ಬ ಮನುಷ್ಯ ಎಷ್ಟು ಬೇಸಾಯ ಮಾಡ್ತಾನೆ, ಆ ಬೇಸಾಯದಲ್ಲಿ ಬಂದಂತಹ ವೆಚ್ಚಗಳನ್ನ ಕಳೆದು ತನ್ನ ಕುಟುಂಬಕ್ಕೆ ನೆಮ್ಮದಿಯಾಗಿರಲು ಬೇಕಾದಂತಹ ಒಂದು ಆದಾಯವನ್ನು ಗಳಿಸಬಲ್ಲನು. ಅಂತಹ ಒಂದು ಹಿಡುವಳಿ ಕ್ರಮವನ್ನ ನಾವು ಆರ್ಥಿಕ ಹಿಡುವಳಿ ಅಂತ ಕರಿತೀವಿ. ಈಗ ಒಂದು ಕಬ್ಬಿನ ಬೇಸಾಯ ಮಾಡ್ತಾನೆ ಅಂದ್ರೆ, ಕಬ್ಬಿನ ಬೇಸಾಯಕ್ಕೆ ಅವನು ಉಳುಮೆ ಮಾಡಿ, ಆ ಕಬ್ಬಿನ ಬೀಜವನ್ನು ತಂದು ನಟ್ಟು, ಗೊಬ್ಬರ ಹಾಕಿ, ನೀರು ಹಾಯಿಸಿ,
ಕಟಾವು ಮಾಡಿ ಅದನ್ನು ಫ್ಯಾಕ್ಟ್ರಿ ತಗೊಂಡೋಗಿ ಹಾಕಿ ಬಂದಂತಹ ಲಾಭದಲ್ಲಿ ಇದೆಲ್ಲ ಖರ್ಚನ್ನ ಕಳೆದು ಉಳಿದಂತಹ ಒಂದು ಒಂದು ಆದಾಯ ಏನಿದೆ ಅದರಲ್ಲಿ ಅವನ ಜೀವನವನ್ನ ನೆಮ್ಮದಿಯಾಗಿ ಇಟ್ಕೊಳ್ಳೋಕೆ ಎಷ್ಟು ಒಂದು ಹಣವನ್ನ ಗಳಿಸ್ತಾನೋ, ಆದಾಯನ ಗಳಿಸ್ತಾನೋ ಅದನ್ನ ನಾವು ಆರ್ಥಿಕ ಹಿಡುವಳಿ. ಆ ಹಿಡುವಳಿಗೆ ಎಷ್ಟು ಬೇಕು ಆ ಜಾಗವನ್ನು ಹೊಂದಿದನೋ ಅದನ್ನ ನಾವು ಆರ್ಥಿಕ ಹಿಡುವಳಿ ಅಂತ ಕರಿತೀವಿ. ಆ ಜಾಗದಲ್ಲಿ ಎಷ್ಟು ಜಾಗದಲ್ಲಿ ಅವನು ಹೊಂದಿದ್ದಾನೆ ಭೂಮಿಯನ್ನ ಅಂತದ್ದು ಅದನ್ನು ನಾವು ಆರ್ಥಿಕ ಹಿಡುವಳಿ ಅಂತ ಕರಿತೀವಿ. ಆ ಹಿಡುವಳಿಗಳ ಕ್ರೋಢೀಕರಣ ಮತ್ತು ಗರಿಷ್ಠ ಪ್ರಮಾಣದ ಮಿತಿಯನ್ನ ಅನೇಕರ ಕೃಷಿಕರ ಜೀವನ ಮಟ್ಟ ಸುಧಾರಿಸುವಂಥದ್ದು. ಈಗ ಕೆಲವು ಬಾರಿ ರೈತರಿಗೆ ಏನಾಗಿರುತ್ತೆ ಅಂದ್ರೆ ಹಿಡುವಳಿ ಕಡಿಮೆ ಇರುತ್ತೆ. ಈ ಎ ಅನ್ನುವಂತಹ ಊರಿನಲ್ಲಿ ಸ್ವಲ್ಪ ಜಾಗ ಇರುತ್ತೆ, ಬಿ ಅನ್ನುವಂತಹ ಊರಿನಲ್ಲಿ ಸ್ವಲ್ಪ ಜಾಗ ಇರುತ್ತೆ. ಇವನಿಗೆ ಈ ಜಮೀನನ್ನ ಇಲ್ಲಿ ಮಾಡ್ತಾನೆ, ಈ ಜಮೀನನ್ನ ಮಾಡ್ತಾ ಇರ್ತಾನೆ. ಈ ಭಾಗಕ್ಕೂ ಅವನು ಭೇಟಿ ಕೊಡಬೇಕು, ಈ ಭಾಗಕ್ಕೂ ಅವನು ಭೇಟಿ ಕೊಡಬೇಕು. ಇಲ್ಲಿ ನೀರಿನ ಸೌಕರ್ಯ ಕಡಿಮೆ ಇರುತ್ತೆ, ಇಲ್ಲಿ ನೀರಿನ ಸೌಕರ್ಯ ಜಾಸ್ತಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಏನ್ ಮಾಡುತ್ತೆ, ನೀನು ಈ ಜಾಗವನ್ನ ನೀನು ಮಾರು, ಈ ಜಾಗವನ್ನ ನೀನು ಖರೀದಿಸ್ಕೊ. ಪಕ್ಕದಲ್ಲಿ ಯಾರ್ದೋ ಒಬ್ಬರ ಜಾಗ ಇರುತ್ತೆ, ಇದನ್ನ ಎಲ್ಲ ಒಟ್ಟಾಗಿ ಮಾಡ್ಕೊಂಡ್ರೆ ನೀರಿನ ಸೌಲಭ್ಯ ಇದೆ. ಇವನು ಇನ್ನು ಹೆಚ್ಚಿನದಾಗಿ ಈ ಒಂದು ಜಾಗದಲ್ಲಿ ಅವನು ಗರಿಷ್ಠ ಪ್ರಮಾಣದಲ್ಲಿ ಬೆಳೆಯನ್ನ ಬೆಳಿಬಹುದು, ಅವನ ಜೀವನ ಮಟ್ಟ ಕೂಡ ಸುಧಾರಿಸ್ಕೋಬಹುದು ಅನ್ನುವಂಥದ್ದು ಒಂದು ಸರ್ಕಾರದ ಉದ್ದೇಶ ಆಗಿರುವಂಥದ್ದು. ಇದು ಕೂಡ ಅದು ತಿಳಿಸುತ್ತೆ. ಹಾಗೆ ಸಹಕಾರಿ ಬೇಸಾಯ ಅಭಿವೃದ್ಧಿ ಯಾವ ರೀತಿಯಾಗಿ ರೈತರು ಸ್ವಯಂ ಪ್ರೇರಣೆಯಿಂದ ಸಹಕಾರಿ ಸಂಘಗಳನ್ನ ಸ್ಥಾಪಿಸಿಕೊಂಡು, ಈಗ ನೋಡ್ತೀರ ಸಹಕಾರಿ ಸಂಘಗಳ ಬಗ್ಗೆ ನಾನು ತಿಳಿಸಿದ್ದೆ ಹಿಂದಿನ ತರಗತಿಯಲ್ಲಿ 4 ವಿಡಿಯೋ ಬರೀ ಕೋಆಪರೇಟಿವ್ ಸೊಸೈಟಿಗಳ ಬಗ್ಗೆ ಸಂಬಂಧಪಟ್ಟಿದೆ. ನೋಡಿ, ಹಾಲಿನ ಉತ್ಪಾದನೆಗೆ ಸಂಬಂಧಪಟ್ಟಂತಹ ಸಂಘಗಳು ಬಂದವು, ಭೂಮಾಲೀಕರಿಗೆ ಸಂಬಂಧಪಟ್ಟಂತಹ ಕಾಫಿ ಬೆಳೆ ಆಗಿರ್ಬೋದು, ರಬ್ಬರ್ ಬೆಳೆ ಆಗಿರ್ಬೋದು, ಎಲ್ಲಕ್ಕೂ ಕೂಡ ಕೋಆಪರೇಟಿವ್ ಸೊಸೈಟಿಗಳನ್ನು ನೋಡ್ತಾ ಬರ್ತೀವಿ. ಇದರ ಮೂಲಕವಾಗಿ ತಮ್ಮೆಲ್ಲ ಹಿಡುವಳಿಗಳನ್ನ ಸಹ ರೈತರ ಉಸ್ತುವಾರಿಯನ್ನು ಒಪ್ಪಿಸಿ ಒಟ್ಟಾಗಿ ಸೇರ್ಕೊಂಡು ಸಾಗುವಳಿಯನ್ನ ಮಾಡುವಂತಹ ಒಂದು ವ್ಯವಸ್ಥೆ ಕೂಡ ಜಾರಿ ಬಂತು. ಯಾವಾಗ? ಸಹಕಾರಿ ಬೇಸಾಯ ಅಭಿವೃದ್ಧಿ ಕ್ರಮಗಳಿಂದ. ಇದು ಇಷ್ಟು ಪಾಯಿಂಟು. ಹಾಗಾದ್ರೆ 74ರ ತಿದ್ದುಪಡಿಯ ನಂತರದಲ್ಲಿ ಪ್ರಮುಖ ಅಂಶಗಳನ್ನ ನಾವು ನೋಡೋದಾದ್ರೆ ಏನೆಲ್ಲ ಹೇಳುತ್ತವೆ? 1974ರ ತಿದ್ದುಪಡಿಯ ಪ್ರಮುಖ ಅಂಶಗಳನ್ನ ನಾನು ಲಾಸ್ಟಿಗೆ ಚರ್ಚೆ ಮಾಡ್ತೇನೆ ಅಂತ ಹೇಳಿದೆ. ಈಗ ನೋಡಿ, ಲಾಸ್ಟಿಗೆ ಚರ್ಚೆ ಮಾಡಿ. ಇಲ್ಲಿ ಗೇಣಿ ಪದ್ಧತಿಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿತು. ಅದು ಎಲ್ಲಾ ರೀತಿಯಾದಂತಹ ಗೇಣಿದಾರರಿಗೆ ಇದ್ದಂತಹ ಒಂದು ಗೇಣಿ ಪ್ರಮಾಣ ಅಥವಾ ಗೇಣಿಯನ್ನು ಕೊಡ್ತಾ ಇದ್ರು, ಅದೆಲ್ಲವನ್ನ ರದ್ದು ಮಾಡಿರುವಂಥದ್ದು ಪ್ರಮುಖ ಅಂಶ. ಹಾಗೆಯೇ ರೈತರು ತಾನು ಉಳುಮೆ ಮಾಡುತ್ತಿದ್ದಂತಹ ಭೂಮಿಯ ಮೇಲೆ ತನ್ನ ಹಕ್ಕನ್ನ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಏಕೈಕ ಕಾನೂನು ಅಂದ್ರೆ 1974ರ ಭೂ ಸುಧಾರಣಾ ಕಾಯ್ದೆ. ರೈತರು ಯಾರು ಉಳುಮೆ ಮಾಡ್ತಾರೋ ಆ ಭೂಮಿಯಲ್ಲಿ ಅವರೇ ಆ ಭೂಮಿಯ ಮಾಲೀಕರು ಅಂತ ಒಂದು ಕಾನೂನು ಹಿಡಿತವನ್ನ ಕೊಟ್ಟಂತಹ ಕಾನೂನು 1974ರ ತಿದ್ದುಪಡಿ ಕಾಯ್ದೆ. ಹಾಗೆಯೇ ಗೇಣಿ ಇದ್ದಂತಹ ಜಾಗ, ಕೆಲವು ಜಾಗ ಅಧಿಕೃತವಾಗಿ ಸಾಕಷ್ಟು ಭೂಮಿಯನ್ನ ಹೊಂದಿದ್ದವರು, ಅವರ ಭೂಮಿ ಎಲ್ಲ ಏನಾಗುತ್ತೆ, ಸರ್ಕಾರಕ್ಕೆ ಒಂದು ಸೇರುತ್ತಾ ಹೋಗುತ್ತೆ. ಗೇಣಿ ಅಲ್ಲದ ಒಂದು ಜಾಗ ಏನಿರುತ್ತೆ, ಗೇಣಿ ಮಾಡದೇ ಇರದೆ ಸಾವಿರಾರು ಎಕರೆ ಮಾಡಿಕೊಂಡಂತಹ ಒಂದು ಜಮೀನೇನಿದೆ ಮಾಲೀಕರಿಂದ, ಅದನ್ನ ಕಿತ್ಕೊಳ್ಳಲಾಯಿತು. ಆ ಜಾಗವನ್ನ ಈಗ ಪಡೆಯಬೇಕಾದ್ರೆ, ನೀವು ಒಂದು ಜಾಗವನ್ನ ಪಡಿಬೇಕು, ನೀವು ರಿಟರ್ನ್ ಪಡಿಬೇಕು ಅಂದ್ರೆ ಒಂದು ನ್ಯಾಯಮಂಡಳಿಯನ್ನ ಸ್ಥಾಪನೆ ಮಾಡಿಕೊಂಡ್ರು. ಎಲ್ಲಿ? ತಾಲೂಕು ಮಟ್ಟದಲ್ಲಿ. ನೆನ್ಪಿಟ್ಕೊಳ್ಳಿ, ಇದೊಂದು ಪಾಯಿಂಟ್ ನೀವು ಬರ್ಕೊಂಡ್ಲೇಬೇಕಾಗತ್ತೆ. ಪ್ರತಿ ತಾಲೂಕು ಮಟ್ಟದಲ್ಲಿ ತಾಲೂಕು ದಂಡಾಧಿಕಾರಿಗಳು, ತಹಶೀಲ್ದಾರ್ ಏನೋ ಈ ಒಂದು ನ್ಯಾಯಮಂಡಳಿಯನ್ನ, ಟ್ರಿಬ್ಯುನಲ್ಗಳನ್ನ ಅರ್ಜಿಯನ್ನ ಹಾಕಬೇಕಾಗಿತ್ತು. ಅವರೇ ನ್ಯಾಯ ಪಂಚಾಯಿತಿಯನ್ನ ಮಾಡ್ತಾ ಇದ್ರು. ತಾಲೂಕು ದಂಡಾಧಿಕಾರಿಗಳು ಅವರೇ ನ್ಯಾಯ ಪಂಚಾಯಿತಿಯನ್ನ ಮಾಡ್ತಾ ಇದ್ರು. ನೀವು ಎಷ್ಟು ಭೂಮಿಯನ್ನು ಹೊಂದಿದ್ದೀರಿ, ಎಷ್ಟು ಭೂಮಿಗೆ ನೀವು ಅರ್ಹತೆಯನ್ನು ಹೊಂದಿಕೊಂಡಿದ್ದೀರಿ, ಇದೆಲ್ಲವನ್ನ ನ್ಯಾಯ ಪಂಚಾಯಿತಿಯನ್ನ ಮಾಡ್ತಾ ಇದ್ರು ಅವರು. ಅಲ್ಲಿ ನ್ಯಾಯಮಂಡಳಿ ಏನ್ ನಿರ್ಧಾರ ಮಾಡುತ್ತೆ, ಎಷ್ಟು ಜಮೀನು ನೀವು ಹೊಂದಬಹುದು ಅನ್ನುವಂಥ ಒಂದು ನಿರ್ಧಾರ ಮಾಡ್ತು ಅಂದ್ರೆ ಅದೇ ಅಂತಿಮ ಆಗಿರುತ್ತೆ. ಅದರ ನಿರ್ಧಾರವನ್ನ ಉಚ್ಚ ನ್ಯಾಯಾಲಯದಲ್ಲಿ ಮಾತ್ರ, ಹೈಕೋರ್ಟ್ ಅಲ್ಲಿ ಮಾತ್ರ ನೀವು ಪ್ರಶ್ನೆ ಮಾಡಬಹುದು. ಮತ್ತೆಲ್ಲೂ ಪ್ರಶ್ನೆ ಮಾಡುವ ಅವಕಾಶ ಇರೋದಿಲ್ಲ. ಹೈಕೋರ್ಟ್ ಅಲ್ಲಿ ಮಾತ್ರ ಪ್ರಶ್ನೆ ಮಾಡಬಹುದು. ಯಾಕೆಂದ್ರೆ ರಾಜ್ಯ ಸರ್ಕಾರದ ಕಾನೂನುಗಳು ಇವೆಲ್ಲ. ಹೈಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀನಿ ಅಂದ್ರೆ ಬರೋದಿಲ್ಲ. ನಿಮ್ಮ ಕಾನೂನು ನೀವು ಮಾಡ್ಕೊಂಡಿರೋದು ನಮಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರ.
ನೀವು ಎಷ್ಟು ಜಾಗವನ್ನು ಹೊಂದಬಹುದು ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. ಅದು ಕೂಡ ಈಗ ಏನ್ ಮಾಡುತ್ತೆ, 1974ರ ಕಾನೂನು ಏನ್ ಮಾಡುತ್ತೆ ಅಂದ್ರೆ, ಇಲ್ಲದೆ ಇರೋರಿಗೆ ಭೂಮಿಯನ್ನು ಕೊಡುವಂತಹ ಕೆಲಸ ಮಾಡುತ್ತೆ. ಬ್ಯಾಂಕ್ಗಳ ಸಾಲ ಮೂಲಕವಾಗಿ ಸಾಲವನ್ನು ಕೊಡುವಂಥದ್ದು, ನೀನು ಇಷ್ಟು ಪ್ರಮಾಣದಲ್ಲಿ ತೀರಿಸಿದ್ರೆ ನಿನಗೆ ಒಂದಿಷ್ಟು ಜಾಗವನ್ನು ಕೊಡ್ತೀವಿ. ಈ ಮೂಲಕವಾಗಿ ಭೂ ಸುಧಾರಣೆ ಎನ್ನುವಂಥದ್ದು ಮಾಡ್ತಾ ಹೋಗುತ್ತೆ. ಇರುವಂತಹ ಭೂಮಿಗಳನ್ನು ಉಳುಮೆ ಮಾಡಿ ಒಂದು ರೈತರ ವಿರುದ್ಧವಾಗಿ ಒಂದು ಹೊಸ ಕಾನೂನನ್ನು ತೆಗೆದುಕೊಂಡು ಬಂದು ರೈತ ಕ್ರಾಂತಿಯನ್ನು ಸೃಷ್ಟಿ ಮಾಡಿರುವಂಥದ್ದು ಭೂ ಸುಧಾರಣಾ ಕಾಯ್ದೆಗಳು. ನಾ ಹೇಳಿರೋದು ನಿಮಗೆ ಇಂಟ್ರೊಡಕ್ಷನ್ನಲ್ಲಿ ಸಂಪೂರ್ಣ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಈ ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ. ಇದಿಷ್ಟೊಂದು ಮಾಹಿತಿ ಅನ್ನುವಂಥದ್ದು ಈ ತರಗತಿ ಇಂಟ್ರೊಡಕ್ಷನ್ ಆಗಿತ್ತು. ಮುಂದಿನ ತರಗತಿಯಲ್ಲಿ ಕಾಯ್ದೆಗಳನ್ನು ಚರ್ಚೆ ಮಾಡೋಣ. ಅಲ್ಲಿಯವರೆಗೆ ಧನ್ಯವಾದ. ಥ್ಯಾಂಕ್ ಯು ಆಲ್.